ಟಾಕ್ಸಿಕ್ ಫಿಲಮ್ದು ಶೂಟಿಂಗ್ ನಡೀತಿತ್ತು. ಆ ಒಂದು ದಿನ ಮಾತ್ರನೇ ಅವರು ಮುಂಬೈಗೆ ಹೋದ್ರು. ಯಾರು ಯಶ್ ಅವರು ಒಂದು ದಿನ ಮಾತ್ರ ಮುಂಬೈಗೆ ಶೂಟಿಂಗ್ ಅಲ್ಲಿ ಇತ್ತು, ಅಲ್ಲಿ ಹೋಗ್ಬಿಟ್ರು. ಗೊತ್ತಾ ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ. ಚೆನ್ನಾಗಿರಿ. ಗಾಡ್ ಬ್ಲೆಸ್ ಯು. ಇವತ್ತೇನು ಅಂದ್ರೆ ರೌಡಿನೇ ನಾನು ಟ್ರ್ಯಾಕು ಅಂದ್ರೆ ನಂದು ಪ್ರೀವಿಯಸ್ ಟ್ರ್ಯಾಕು, ನನ್ನ ಫಸ್ಟ್ ಡೆಬ್ಯೂ ಟ್ರ್ಯಾಕು, ನನ್ನ ರ್ಯಾಪ್ ಟ್ರ್ಯಾಕ್ ರಿಲೀಸ್ ಆಗಿತ್ತಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಹೇಗದು ಬಿಲ್ಡ್ ಆಯಿತು, ಹೇಗೆ ಬರ್ದೆ ಅಂತ, ಆ್ಯಂಡ್ ಹೇಗೆ ಎಡಿಟ್ ಆಯಿತು, ಹೇಗೆಲ್ಲ ಕಷ್ಟಪಟ್ಟು ಶೂಟ್ ಮಾಡಿದ್ದು ಅಂತ, ಆ್ಯಂಡ್ ಯಾಕೆ ನಾನು ಅದನ್ನು ಬ್ಯಾಡ್ ವರ್ಡ್ಸ್ನ ಅದ್ರಲ್ಲಿ ಇಟ್ಟೆ ಅಂತ. ಓಕೆನಾ? ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಇವಾಗ ನಾನು ಎಲ್ಲೋಯ್ತಾ ಇದ್ದೀನಿ ಅಂದರೆ, ಹಂಗೆ ನನ್ನ ನನ್ನ ಫ್ರೆಂಡ್ ಜೊತೆ ಅವ್ನ ಆಟೋದಲ್ಲಿ ಹಂಗೆ ಒಂದು ಟೀ ಕುಡ್ಕೊಂಬರೋಣ ಅಂತ ಹೋಯ್ತಾ ಇದ್ದೀವಿ. ಬೆಳಗ್ಗೆನೆ ಒಂದು ಟೀ ಕುಡ್ಕೊಂಬಂದು ಅಪ್ಡೇಟ್ ಕೊಡ್ತೀನಿ, ಬನ್ನಿ. ಓಕೆನಾ? ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಸೊ ಗೈಸ್, ಇವಾಗ ಟೀ, ಕಾಫಿ, ಊಟ ಎಲ್ಲ ತಿನ್ಕೊಂಡು ಇವಾಗ ಬೆಳಗ್ಗೆ 10:30 ಹೋಗಿದ್ದು. ಇವಾಗ ಟೈಮ್ ಎಷ್ಟು ಅಂದರೆ 3:28 ಇವಾಗ ಟೈಮು. ಬೆಳಗ್ಗೆ 10:30 ಹೋಗಿ ಇವಾಗ ಬಂದಿದ್ದೀನಿ. ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ಸ್ಕೊಂಡು ಕರ್ಕೊಂಬಂದ್ಬಿಟ್ಟ. ಸೊ ಇವಾಗ ನಾವು ನನ್ನ ಟ್ರ್ಯಾಕು ರೌಡಿ ನನ್ನ ಬಗ್ಗೆ ಮಾತಾಡೋಣ. ಓಕೆನಾ? ಅದಕ್ಕೆ ಒಳಗಡೆ ಹೋಗ್ಬೇಡ, ಬನ್ನಿ. ರೆಡಿ ಮಾಡ್ಕೊಂಡು ಕೊಡ್ತವ್ರೆ ಎಲ್ಲ ಗುಡ್ಸಿ. ಎಷ್ಟು ದಿನ ಆಗ್ಬಿಡಿತ್ತಲ್ಲಮ್ಮ, ಫುಲ್ ಗೋಡೆ ಎಲ್ಲ ಹೋಗ್ಬಿಡೈತೆ. ಓಕೆ, ನೋಡ್ಬೋದು ಇಲ್ಲಿ 5-6 ತಿಂಗಳಲ್ಲಮ್ಮ, ವರ್ಷ ಮೇಲೆ ಆಯಿತು ನಾನು ವೀಡಿಯೋಸ್ ಮಾಡಿ. ನೋಡ್ಬೋದು ನಂದು ಪ್ಲೇ ಬಟನ್ನು. ಓಕೆ, ಆ್ಯಂಡ್ ಎಷ್ಟು ದಿನ ಆಯ್ತು ನಾನು ವೀಡಿಯೋ ಮಾಡಿ ಅಂದರೆ ಈಗ ನೋಡ್ರೆ ನಿಮ್ಗೆ ಗೊತ್ತಾಗೋದು. ಇಲ್ಲಮ್ಮ, ಯಾಕಂದರೆ 1 ವರ್ಷ ಆಯಿತು. ನೋಡ್ಬೋದು ಎಷ್ಟು ಗಲೀಜಾಗ್ಬಿಡೈತೆ ಅಂತ. ಸೊ ಇದನ್ನೆಲ್ಲ ಇವಾಗ ರೆಡಿ ಮಾಡಿ ಕುತ್ಕೊಂತೀವಿ ಇವಾಗ ವೀಡಿಯೋ ಮಾಡೋಕ್ಕೆ. ಓಕೆನಾ? ಫಸ್ಟ್ ಇದನ್ನೆಲ್ಲ ಹೋಗಿ ಎತ್ತಿ ಹಾಕಬೇಕು, ಪ್ಲಗ್ಗೆ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಐ ವಿಲ್ ಪ್ಯಾಕ್. ಕೂದಲು ಹಾಕ್ಬಿಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು, ನನಗೆ ಕೆಲವೊಬ್ಬರು ಮೆಸೇಜ್ ಹಾಕಿದ್ರು, ನಿಮ್ಮ ತಂದೆಯವ್ರು ತೀರೋದ್ರು ಆದರೂ ನೀವು ಯಾಕೆ ಮುಡಿ ಕೊಟ್ಟಿಲ್ಲ ಅಂತ. ಕೆಲವು ರೀಸನ್ ಇದೆ, ನಂದು ಶೂಟಿಂಗ್ ಇದೆ, ಸೊ ಅದಕ್ಕೋಸ್ಕರ ನಾನು ಮುಡಿ ಕೊಟ್ಟಿಲ್ಲ. ಸೊ ಕೂದಲು ತುಂಬ ಬೆಳೆದ್ಬಿಟ್ಟೈತೆ. ಈ ಟೈಮೇ ಅಪ್ಪ ಕೂದಲನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಇದೊಂದು ದಾಟ್ಬಿಟ್ರೆ ಆಮೇಲೆ ಕೂದಲು ಮಸ್ತಾಗಿ ಮೇಂಟೈನ್ ಮಾಡ್ಬೋದು ಅಲ್ವಾ? ಓಕೆ, ಹ್ಯಾಟ್ ಹಾಕ್ಕೊತೀನಿ. ಆ್ಯಂಡ್ ತುಂಬ ದಿನ ಆಗೈತೆ ನನ್ನ ಸಿಂಹಾಸನದ ಮೇಲೆ ಕುತ್ಕೊಂಡು. ಅದು ಕೂಡ ತುಂಬ ಇದಾಗ್ಬಿಡೈತೆ. ಈಗ ಕೂತೇ ಇಲ್ಲಪ್ಪ, ನಾನು ಕೂತೇ ಇಲ್ಲ. ಜಾಗದಲ್ಲಿ ಕೂತು ವಿಡಿಯೋ ಮಾಡಿ ತುಂಬ ದಿನ ಆಗಿಬಿಡೈತೆ. ಸೊ ಇನ್ಮೇಲೆ ಮಾಡೋಣ. ಏನಾಗುತ್ತೋ ಕಂಟೆಂಟು ಇಲ್ಲ, ಬಟ್ ಇಲ್ಲ ಅನ್ನೋದೇ ಕಂಟೆಂಟ್ ಔಟ್ ಮಾಡ್ತೀನಿ. ಓಕೆನಾ? ಇವತ್ತು ಅದೇ ಹೇಳೋದಲ್ಲ, ಅದ್ರ ರಿವ್ಯೂ ಕೊಟ್ಬಿಡ್ತೀನಿ. ಫೋನ್ ಚಾರ್ಜ್ಗೆ ಇನ್ನೊಂದು ಫೋನ್ ಎತ್ಕೊಂಡಿದ್ದೀನಿ, ಯಾವುದೋ ಒಂದು ಫೋನ್ ಇತ್ತು ಮನೇಲಿ. ಇವಾಗ ನಾನು ಮಾಡ್ತಿರೋ ಫೋನ್ ಬಂದ್ಬಿಟ್ಟು 10,000 ರೂಪಾಯಿದ ಮೊಬೈಲ್, 10,000 ಮೊಬೈಲು. ಆ್ಯಂಡ್ ಇದೊಂದು ಮೊಬೈಲ್ ಇದೆ, ಅದನ್ನ ಎತ್ತಿ ಚಾರ್ಜ್ಗೆ ಹಾಕ್ಬಿಡ್ತೀನಿ. ಫಸ್ಟು ಚಾರ್ಜ್ಗೆ ಹಾಕಿ ಇದರಿಂದ ವೀಡಿಯೋಸ್ ನೋಡಿ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ನನ್ನ ಸಾಂಗಿಗೆ ನಾನೇ ರಿವ್ಯೂ ಕೊಡ್ತೀನಿ ಆ ಥರ. ಆ್ಯಂಡ್ ಅದರಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಏನಾಯಿತು ಅಂತ. ಓಕೆನಾ? ಸೊ ಆಫ್ಟರ್ ಎ ಲಾಂಗ್ ಟೈಮ್ ಈ ಚೇರ್ ಮೇಲೆ, ನಮ್ಮ ಸಿಂಹಾಸನ ಮೇಲೆ ನಾನು ಕೂತ್ಕೊಳ್ತಾ ಇರೋದು ಆಫ್ಟರ್ ಎ ಲಾಂಗ್ ಟೈಮ್. ಸೊ ಯಾರಿಗೆ ಬೇಜಾರು ಮಾಡಿದ್ದೀನಿ ಅವರೆಲ್ಲರಿಗೂ ಮನವಿ ಕೇಳಿಕೊತೀನಿ. ಅಂದರೆ ಐ ಆಮ್ ಸೋ ಸಾರಿ ನಿಮಗೆ ಬೇಜಾರು ಮಾಡಿದ್ದಕ್ಕೆ. ಸೊ ಇವತ್ತು ನಾನು ಏನು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಆಲ್ರೆಡಿ ಗೊತ್ತು ನಿಮಗೆ. ಇವತ್ತು ನಾನು ನನ್ನ ಫಸ್ಟ್ ಡೆಬ್ಯೂ ಟ್ರ್ಯಾಕ್ ಆದ ರೌಡಿನೇ ನಾನು ಅದ್ರ ಬಗ್ಗೆ ಮಾತಾಡ್ತಿರೋದು ಅಲ್ವಾ. ಸೊ ಅದು ಹೇಗೆ ಸೃಷ್ಟಿ ಆಯಿತು ಅಂದರೆ, ನಂದು ಇ ಪಿ ಬರೀತಿದ್ದೆ. ಸೊ ನಾನು ಇ ಪಿ ಅಂದರೆ ಎಕ್ಸ್ಟೆಂಡೆಡ್ ಪ್ಲೇ ಲಿಸ್ಟ್ ಅಂತ. ಓಕೆನಾ? ಸೊ ಆಲ್ಬಮ್ ಅಂತಾರೆ ಗೊತ್ತಾ? ಆಲ್ಬಮ್ ಅಂದರೆ ಒಂದು ಬಂಚ್ ಆಫ್ ಸಾಂಗು. ಇ ಪಿ ಅಂದರೆ ಒಂದು ಆಲ್ಬಮಲ್ಲಿ 30 ನಿಮಿಷದ ಮೇಲೆ ಇರುತ್ತೆ, ಅದನ್ನ ಆಲ್ಬಮ್ ಅಂತಾರೆ. 30 ನಿಮಿಷದ ಒಳಗಡೆ ಇರೋದನ್ನ ಇ ಪಿ ಅಂತಾರೆ. ಒಂದು 5-6 ಟ್ರ್ಯಾಕ್ನ ಇ ಪಿ ಅಂತಾರೆ. ಸೊ ನಾನು ಇ ಪಿ, ನನ್ನ ಲೈಫ್ ಸ್ಟೋರಿ ಪೂರ್ತಿ ಇ ಪಿ ಬರೆದಿದ್ದೆ. ಬರೆದ ಮೇಲೆ ಸಡನ್ಲಿ ನಾನು ಬಿಡಬೇಕು
ಅಂತ ಅನಿಸ್ದಾಗ ಏನೋ ಒಂದು ಫ್ಲಾಶ್ ಆಯಿತು, ಸಡನ್ಲಿ ಯಾಕೆ ಬಿಡಬೇಕು, ಫಸ್ಟು ಸಿಂಗಲ್ಸ್ ಬಿಟ್ಬೇಡ ಅಂದ್ಬಿಟ್ಟು ಫಸ್ಟು ನಾನು ಬರೆದೆ ರೌಡಿ ನಾನು ಅಂತ ಬರೆದೆ. ಹೇಗೆ ಬರೆದೆ ಅಂದರೆ, ಹಿಂಗೆ ಹೋಗ್ತಾ ಬರ್ತಾ ಏನೋ ಒಂದು ಮೈಂಡಿಗೆ ಬಂತು, ನೀನು ಯಾವನಾದ್ರೆ ಒಂದು ಇನ್ಸಿಡೆಂಟ್ ನಡೀತು, ಎಲ್ಲೋ ಒಂದು ಕಡೆ ಒಂದು ಇನ್ಸಿಡೆಂಟ್ ನಡೀತು, ನಂಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು, ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂದಾಗ, ನೀನು ಯಾವನಾದ್ರೆ ನನಗೇನು, ನೀನು ಯಾವ ಊರಾದ್ರೆ ನನಗೇನು ಅಂತ ಒಂದು ಹೇಳಿರೋ ಡೈಲಾಗು ನೆನಪಾಯ್ತು. ಅದನ್ನ ಇಟ್ಕೊಂಡು ಬರ್ದಿದ್ದು, ನೀನು ಯಾವನಾದ್ರೆ ನನಗೇನು, ನಿಂದು ಯಾವ ಊರಾದ್ರೆ ನನಗೇನು, ಚುರಿ ಚಿನ್ನ ಬ್ಲಡ್ ರೈಸರ್ ಹಾಕೋ ಬಂದು ಶೇಕಾಗಲ್ಲ ಕಡನ ಅನ್ನೋ ಅಂತ. ಸೊ ಅವಾಗ ಫಸ್ಟ್ ಟ್ರ್ಯಾಕ್ ಮಾಡಿದಾಗ ನನಗೆ ಬೀಟ್ ಅಂದ್ರೆ ಏನಂತ ಗೊತ್ತಿದ್ದಿಲ್ಲ, ಅಂದರೆ ರಿದಮಲ್ಲಿ ಹೆಂಗಾಡೋದಂತ ಗೊತ್ತಿದ್ದಿಲ್ಲ, ಆ್ಯಂಡ್ ಫ್ಲೋ ಸ್ವಿಚ್ ಮಾಡೋದು ಗೊತ್ತಿದ್ದಿಲ್ಲ, ಏನು ಗೊತ್ತಿದ್ದಿಲ್ಲ. ತುಂಬ ಕಷ್ಟಪಟ್ಟು ನನಗೆ ಆಡಿಸಿದ್ದು ಅಂದರೆ, ರ್ಯಾಪ್ ಮಾಡಿಸಿದ್ದು ಅಂದರೆ ನಮ್ಮ ಮ್ಯಾಡಿಬ್ರು. ನಮ್ಮ ಮ್ಯಾಡಿಬ್ರೋಗೆ ದೊಡ್ಡ ಶೌಟ್ ಔಟು. ಅವ್ರು ನನ್ನ ಬೀಟ್ ಮೇಕರು, ಬೀಟ್ ಡ್ಯಾಡಿ ಒಂದು ಬೀಟ್ ಬೇಟ್ ಅಂತ ಬರುತ್ತಲ್ಲ, ಅದು ಅವರೇನೆ ಮ್ಯಾಡಿಬ್ರೋ ಅಂತ. ಸೊ ಅವರು ನನಗೆ ಬ್ರೋ ಹಿಂಗಲ್ಲ ಬ್ರೋ ಹಿಂಗೆ ಆಡೋದು, ಹಿಂಗಲ್ಲ ಬ್ರೋ ಹಿಂಗೆ ಆಡೋದು ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿ ನಾನು ಆಡಿಸಿದ್ದು. ಅದಕ್ಕೋಸ್ಕರ ನಂದು ಫಸ್ಟ್ ಟ್ರ್ಯಾಕಲ್ಲಿ ಅಷ್ಟೊಂದು ನಾನು ನನ್ನ ಬಗ್ಗೆ ಹೇಳ್ಕೊಳೋ ಅಷ್ಟೇನು ನಾನು ಆಡಿಲ್ಲ. ಸೊ ಇವಾಗ ನನ್ನ ಟ್ರ್ಯಾಕ್ನ ಪ್ಲೇ ಮಾಡ್ಬಿಟ್ಟು ನೋಡೋಣ, ಓಕೆನಾ? ಹೇಳ್ಬೇಕು ಅಂದ್ರೆ, ನಿಜ ಹೇಳ್ಬೇಕು ಅಂದ್ರೆ ನನ್ನ ಟ್ರ್ಯಾಕ್ನ ನಾನು ಕೇಳೋದೇ ಇಲ್ಲ, ನಿಜ ಹೇಳ್ಬೇಕು ಕೇಳೋದೇ ಇಲ್ಲ. ನಾನು ಯಾರನ್ನ ಪ್ಲೇ ಮಾಡ್ತೀನಿ ಅದ್ರಿಂದ ಎಕ್ಸಿಟ್ ಆಗ್ಬಿಡ್ತೀನಿ ನಾನು. ಆಗ ನನ್ನ ರ್ಯಾಪ್ ಸಾಂಗ್ ನಾನು ಏನಪ್ಪ ಅಪ್ರಿಷಿಯೇಟ್ ಮಾಡಬೇಕು ನನ್ನ ರ್ಯಾಪ್ ಸಾಂಗ್ಗೆ. ತುಂಬ ಕಷ್ಟಪಟ್ಟಿದ್ದೀನಪ್ಪ. ಅಮ್ಮಮ್ಮ ಅಂದ್ರೆ 4 ಲಕ್ಷ ಅಷ್ಟು ಖರ್ಚು ಮಾಡಿದ್ದೀನಿ ಅದಕ್ಕೆ, ರ್ಯಾಪ್ ಸಾಂಗ್ಗೆ. ಸುಮ್ಮನೆ 4,000 ಅಂದರೆ ನೀವು ಹೇಳಿ, 4 ಲಕ್ಷ ಸುಮ್ಮನೆ 4 ಲಕ್ಷ ಅಂದರೆ ತುಂಬ ಕಷ್ಟ. ಆ್ಯಂಡ್ ಏನು ಇನ್ಕಮ್ ಇಲ್ದಿರ, ಅಂದರೆ ಇನ್ಕಮ್ ಏನು ಆಗಲ್ಲ ಇದರಿಂದ, ಏನು ಇನ್ಕಮ್ ಜನ್ರೇಟ್ ಆಗಲ್ಲ ಅಂತ ಗೊತ್ತಿದ್ರು ಕೂಡ ನಾನು 4 ಲಕ್ಷನ ಇನ್ವೆಸ್ಟ್ ಮಾಡಿದೆ. ಆ 4 ಲಕ್ಷನ ಇನ್ವೆಸ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಿದ್ದು ಯಾರ್ಯಾರು ಅಂದರೆ ನಮ್ಮ ಸೈಯದ್ ಬೈ. ತುಂಬಾ ಹೆಲ್ಪ್ ಮಾಡಿದ್ರು ನನಗೆ ನಮ್ಮ ಸೈಯದ್ ಬೈ. ಅವರು 1 ಲಕ್ಷದ ಚಿಲ್ಲರೆ, 1 ಲಕ್ಷದಷ್ಟು ಕೊಟ್ಟರು, 1,20,000 ಮೇಲೆ ಕೊಟ್ಟವ್ರೆ. ಆ್ಯಂಡ್ ಇನ್ನು ಮಿಕ್ಕಿದ್ದು ನನ್ನ ಹತ್ರ ಇದ್ದಿದ್ದು ದುಡ್ಡು, ನಾನು ಕೊಟ್ಟಿಟ್ಟಿದ್ದ ದುಡ್ಡನ್ನ ಎಲ್ಲ ಅದಕ್ಕೆ ಸುರಿದ್ಬಿಟ್ಟು ನಾನು ಮಾಡಿದ್ದು ಸಾಂಗ್. ಅದು 4 ಲಕ್ಷದಲ್ಲಿ ಮಾಡಿರೋ ಸಾಂಗು. ಆ್ಯಂಡ್ ನಾನು ತುಂಬ ಅದ್ರಲ್ಲಿ ಕಳ್ಕೊಂಬಿಟ್ಟೆ. ಆ ಮಿಸ್ಟೇಕ್ನೆಲ್ಲ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಹಂಗೆ ಇದು ಹಾಡನ್ನ ಕೇಳ್ತಾನೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಮಾಡಬಾರ್ದು ಅಂತ, ಓಕೆನಾ? ಸ್ಟಾರ್ಟ್ ಮಾಡೋಣ. ನೀವು ನೋಡ್ಬೋದು ಫಸ್ಟಲ್ಲಿ ಪೇರೆಂಟ್ ಅಡ್ವೈಸರ್ ಹಾಕ್ಬಿಟ್ಟಿದ್ದೀನಪ್ಪ, ಎಕ್ಸ್ಪ್ಲಿಸಿಟಿವ್ ಕಂಟೆಂಟ್ ಇರುತ್ತೆ ಅಂತ. ಅದ್ರಲ್ಲೂ ಕ್ರಿಟಿಸೈಸ್ ಮಾಡ್ತಾರೆ, ಬ್ರೋ ನಿಮ್ದು ಸಾಂಗಲ್ಲಿ ಬ್ಯಾಡ್ ವರ್ಡ್ಸ್ ಇದೆ ಬ್ರೋ, ಅದು ಇದು ಅಂತ. ನಾನು ಮೊದಲೇ ಹಾಕಿದ್ದೀನಿ ಪೇರೆಂಟೆಡ್ಲಿ ಅಡ್ವೈಸರ್ ಅಂತ. ಇದರಲ್ಲಿ ಎಕ್ಸ್ಪ್ಲಿಸಿಟ್ ಕಂಟೆಂಟ್ ಇರುತ್ತೆ ಅಂತ, ಬ್ಯಾಡ್ ವರ್ಡ್ಸ್ ಇದ್ದೇ ಇರುತ್ತೆ ಅಂತ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಡಿಸ್ಕ್ಲೈಮರ್ ಹಾಕಿದ್ಮೇಲೆ ಅದನ್ನ ಕ್ರಿಟಿಸೈಸ್ ಮಾಡಕ್ ಹೋಗ್ಬಾರ್ದು. ಹೆಂಗೆ ಅಂದ್ರೆ, ನೀವು ಆ ರೋಡಲ್ಲಿ ಹೋಗ್ಬೇಡ ಕಣೋ ಎಡುತ್ತೀಯ ಅಂತ ಹೇಳಿರ್ತಾರೆ, ಎಚ್ಚರಿಕೆ ಹಾಕಿ ವಾರ್ನಿಂಗ್ ಹಾಕಿರ್ತಾರೆ. ನೀವು ಅದೇ ರೋಡಲ್ಲಿ ಹೋಗ್ಬಿಟ್ಟು ಎಡವಿ ಬಿದ್ಬಿಟ್ಟು ಈ ರೋಡ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಬೈಕೊಂಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಸೊ ಅದೇ ಏನೋ ಹೇಳಕ್ ಬಂದೆ, ಏನೋ ಆಗಾಯ್ತು. ಸೊ ನೀವು ನೋಡ್ಬೋದು ಇದರಲ್ಲಿ BOG ಅಂತ ಇದೆ, BOG ಗ್ಯಾಂಗ್ಸ್ಟಾ ಅಂತ ನಂದು ಬ್ರ್ಯಾಂಡ್ ನೇಮು. ಸೊ ನನ್ನ ಫ್ಯೂಚರಲ್ಲಿ ನನ್ನದೇ ಆದ ಒಂದು ಓನ್ ಹಿಪಾಪ್ ಡ್ರಿಪ್ ಟೈಪ್, ಅಂದರೆ ಹಿಪಾಪ್ ಕಾಸ್ಟ್ಯೂಮ್ಸ್ನ ನಾನು ಮ್ಯಾನುಫ್ಯಾಕ್ಚರ್ ಮಾಡಿ ನನ್ನದೇ ಓನ್ ಬ್ರ್ಯಾಂಡಲ್ಲಿ ಒಂದು ಓನ್ ಮ್ಯಾನುಫ್ಯಾಕ್ಚರ್ ಮಾಡಿ ರಿಲೀಸ್ ಮಾಡಬೇಕನ್ನೋ ಆಸೆ, ತುಂಬ ದೊಡ್ಡ ಆಸೆ ಇದೆ. ನಾನು ನಿರ್ವಹಿಸ್ತೀರ ಅನ್ಕೊತೀನಿ. ಆ್ಯಂಡ್ ಪಕ್ಕದಲ್ಲೇ ನೀವು ನೋಡ್ಬೋದು ಕರ್ನಾಟಕ ಫಿಲ್ಮ್. ಶೌಟ್ ಔಟ್ ಟು ಅವರ್ ಸೈಯದ್ ಬಾಯ್, ಥ್ಯಾಂಕ್ ಯು ಫಾರ್ ಸ್ಪಾನ್ಸರಿಂಗ್ ಮೀ ಬೈ ದಿಲ್ಸೆ ಪ್ಯಾರ್. ಕರ್ನಾಟಕ ಅಕ್ವೇರಿಯಮು ಸ್ಪಾನ್ಸರ್ ಮಾಡಿರೋದು. ಸೊ ಸ್ಟಾರ್ಟಿಂಗಲ್ಲಿ ಇರೋದು ಬಂದು ಸ್ಯಾಮು, ಬಿಖೈ ಬ್ಲ್ಯಾಕ್ ಕಿಂಗು. ಆನ್ ಸ್ಟೇಜ್ ನಾನು ಬಂದು ಬ್ಲ್ಯಾಕ್ ಕಿಂಗು. ಅವ್ನು ನನ್ನ ಟ್ರ್ಯಾಕಲ್ಲಿ ಫೀಚರ್ ಆಗಿರೋದು. ಅವನೇ ಫಸ್ಟ್ ಬಾಕ್ಸಿಂಗ್ ಮಾಡ್ತಿರೋದು, ಪಂಚಿಂಗ್ ಬ್ಯಾಗ್ಗೆ ಪಂಚ್ ಮಾಡ್ತಿರೋದು ಅವನೇ. ಆ್ಯಂಡ್ ಇದರಲ್ಲಿ ಏನು ಅಂದರೆ ನನಗೆ ಸ್ಟೋರಿನೇ ಬೇರೆ ಥರ ಇತ್ತು. ಇದು ಎರಡು ದಿನ ಮಾಡಬೇಕಾಗಿದ್ದು ವಿಡಿಯೋ. ಇದು ಒಂದೇ ದಿನದಲ್ಲಿ ಎಷ್ಟು ಕಷ್ಟಪಟ್ಟು ನಾನು ಇದೇನಪ್ಪ HMTದು ಇದು ತೊಗೊಂಡಿದ್ದೆ, ಲೊಕೇಶನ್ ತೊಗೊಂಡಿದ್ದೆ. HMT ಒಳಗಡೆ ನಾನು ಮಾಡಿರೋದು ಈ ಸಾಂಗ್ನ.
ಆ ಟೈಮಲ್ಲಿ ಟಾಕ್ಸಿಕ್ ಫಿಲಮ್ದು ಶೂಟಿಂಗ್ ನಡೀತಿತ್ತು. ಆ ಒಂದು ದಿನ ಮಾತ್ರನೇ ಅವರು ಮುಂಬೈಗೆ ಹೋದ್ರು. ಯಾರು ಯಶ್ ಅವರು ಒಂದು ದಿನ ಮಾತ್ರ ಮುಂಬೈಗೆ ಶೂಟಿಂಗ್ ಅಲ್ಲಿ ಇತ್ತು, ಅಲ್ಲಿ ಹೋಗ್ಬಿಟ್ರು. ಆ ಒಂದು ದಿನ ಮಾತ್ರನೇ ನನಗೆ ಜಾಗ ಇದ್ದಿದ್ದು ಅಲ್ಲಿ ಶೂಟ್ ಮಾಡ್ಕೊಳಕ್ಕೆ. ಆ ಗ್ಯಾಪ್ ಅಲ್ಲಿ ಹೋಗ್ಬಿಟ್ಟು ನನ್ಗೆ ಯಾರೋ ಗೊತ್ತಿರೋರಿಂದ ಮ್ಯಾನೇಜರ್ಗೆ ಇದು ಮಾಡಿಸಿ ಅಲ್ಲಿ ಹೋಗ್ಬಿಟ್ಟು ನಾನು ಪೇ ಮಾಡಿ ಆ ಲೊಕೇಶನ್ ಬ್ಲಾಕ್ ಮಾಡ್ಕೊಂಡ್ಬಿಟ್ಟೆ. ಆ ದಿನಕ್ಕೆ ನಾನು ಲೊಕೇಶನ್ ಬ್ಲಾಕ್ ಮಾಡ್ಬೇಕಾದ್ರೆ ಅದ್ರ ಪ್ರೈಸ್ ಬಂದು 25,000 ರೂಪಾಯಿನೇ ಇತ್ತು. ಅವಾಗ ನಾನು ಇದು ಮಾಡಿದೆ. ಇವಾಗ ಹೋಗಿ ಕೇಳಿದ್ರೆ ರೇಟ್ ಹೇಳ್ತಾರೆ, 50,000 ಅಂತೆ ಇವಾಗ. ಅದು ಒಂದು ದಿನದ್ದು ಪ್ರೈಸು ಒಂದು ಶೂಟ್ ಮಾಡೋಕ್ಕೆ 50,000 ರೂಪಾಯಿ ಅಂತ ಇವಾಗ. ನನಗೂ 25,000 ರೂಪಾಯಿ ಮಾಡ್ಕೊಂಬಿಟ್ಟೆ ಅವಾಗ. ಸೊ 2 ದಿನದ ಶೆಡ್ಯೂಲ್ ಇದ್ದಿದ್ದು. ಫಸ್ಟ್ ದಿನ ಒಂದು ಶೆಡ್ಯೂಲ್ ಮಾಡಿ, ಸೆಕೆಂಡ್ ದಿನದ್ದು ನಂದು ಪೂರ್ತಿ ನಂದಿದ್ದು. ಫಸ್ಟ್ ದಿನ ಬ್ಲ್ಯಾಕಿಂಗ್ ಪೂರ್ತಿ ತೆಗೆದ್ಬಿಟ್ಟು ಒಂದು ಏನೇನಿದ್ದೆ ಶಾರ್ಟ್ಸು ಅದೆಲ್ಲ ತೆಗೆದ್ಬಿಟ್ಟು ಸೆಕೆಂಡ್ ದಿನ ಬಂದು ನಂದಿದ್ದು. ಸೊ ಸೆಕೆಂಡ್ ಶೆಡ್ಯೂಲ್ಗೆ ಮನಿ ಸಾಲ್ಟೇಜ್ ಆಗೋಯ್ತು. ಸೊ ಅದನ್ನ ತೆಗೆದ್ಬಿಟ್ಟು ಇರೋದ್ರಲ್ಲೇ ಎಡಿಟ್ ಮಾಡಿಸಿದ್ದು. ಸೊ ಇದನ್ನ ಎಡಿಟ್ ಮಾಡಿರೋದು ಬಂದು ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ SID ಅವರು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ರು. ನನಗೆ ಎಡಿಟ್ ಮಾಡಿಸಾದ್ಮೇಲೆ ಸ್ವಲ್ಪ ಜನ ಅದು ಅಭಿಪ್ರಾಯಗಳನ್ನ ಕೇಳಿದಾಗ ತುಂಬ ಚೆನ್ನಾಗಿ ಬಂದಿದೆ ಅದು ಇದು ಅಂತೆಲ್ಲ ನಾರ್ಮಲ್ ಪೀಪಲ್ ಹೇಳಿದ್ರು. ಬಟ್ ಟೆಕ್ನಿಷಿಯನ್ಗಳು ಅಂದರೆ ತುಂಬ ಅದರಲ್ಲಿ ಪ್ರೊಫೆಷ್ನಲ್ಗಳು ಏನು ಹೇಳಿದ್ರು ಅಂದರೆ ಇನ್ನೂ ಚೆನ್ನಾಗಿ ಎಡಿಟ್ ಆಗಬೇಕಾಗಿತ್ತು ಆ್ಯಂಡ್ ಸ್ವಲ್ಪ DA ಕೆಲಸ ಮಾಡಬೇಕಾಗಿತ್ತು ಅಂತ ಹೇಳಿದ್ರು. ಸೊ ಅವ್ರಿಗೆ ನಾನು ಅದೆಲ್ಲ ಹೇಳಕ್ಕೆ ಹೋಗಿಲ್ಲ. ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಟ್ರು ನನ್ನ ಹತ್ರ ಎಡಿಟಿಂಗ್ಗೆ. ಯಾಕಂದರೆ ಅಕ್ಕಪಕ್ಕ ವಿಚಾರಿಸಿದಾಗ ಬ್ರೋ ಜಾಸ್ತಿ ಕೊಟ್ಬಿಟ್ಟಿದ್ದೀರಾ ಅಂತ ಹೇಳಿದ್ರು. ಸೊ ನನ್ನ ಮುಂಬೈಯಿಂದ ಪರಿಚಯ ಆದವರು ಎಲ್ಲ ಹೇಳಿದ್ರು, ಬ್ರೋ ಇಷ್ಟು ಯಾಕೆ ಮಾಡಕ್ಕೆ ಹೋದ್ರಿ ಬ್ರೋ, ಇದಕ್ಕೆ ಮಸ್ತಾಗಿ ಎಡಿಟ್ ಮಾಡ್ಬೋದಾಗಿತ್ತಲ್ಲ ಆ ಪ್ರೈಸಲ್ಲಿ ಅಂತ ಹೇಳಿದ್ರು. ನಾನು ತುಂಬಾ ಕೊಟ್ಟಿದ್ದೆ. ಸೊ ಅದರಲ್ಲಿ ಮಾರ್ಬಿಟ್ಟೆ. ಆ್ಯಂಡ್ ಲೊಕೇಶನಲ್ಲಿ ಲೇಟಾಗಿ ಹೋಗಿ ಮಳೆ ಬಂದು ಎಕ್ವಿಪ್ಮೆಂಟ್ ಬರೋ ಟೈಮಲ್ಲಿ ಲಾಸ್ ಆಯಿತು. ಆ್ಯಂಡ್ ಏನೇನೋ ಆಯಿತು ಗುರು, ಅದೆಲ್ಲ ಹೇಳ್ತೀನಿ ನಾನು ನಿಮಗೆ, ಓಕೆನಾ? ಸೊ ನೋಡಿ, ಇವಾಗ ನಾವು ಎಂಟ್ರಿ ಕೊಡ್ತೀವಿ. ಸೊ ಇದಕ್ಕೆ ನಾನು ಕಾರ್ ತಗೊಂಬಂದು ಕೊಟ್ಟವ್ರಿಗೆ ಶೌಟ್ ಔಟ್ ಕೊಡ್ತೀನಿ. ನಮ್ಮ ಯಾರಪ್ಪ ಗಾನ್ ಮ್ಯಾಡ್ ಇರಲಿ ಆ್ಯಂಡ್ ಜಿಷ್ಣು ಅವ್ರ ಟೀಮ್ ಇರಲಿ, ತುಂಬ ನಿಮಗೆ ಪ್ರೀತಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನನ್ನ ಕೂದಲು, ಇದು ಬಂದು ಪೆಪ್ಪರ್ ಆ್ಯಂಡ್ ಸಾಲ್ಟ್ ಹೇರ್ ಸ್ಟೈಲ್ ಮಾಡಿಸಿದ್ದು ಬ್ಯಾಂಗ್ಳೂರಲ್ಲಿ. ತುಂಬ ಕಷ್ಟಪಟ್ಬಿಟ್ಟೆ ಹೇರ್ ಸ್ಟೈಲ್ ಮಾಡ್ಸೋಕ್ಕೆ. ಆ್ಯಂಡ್ ಯಾಕೆ ಇದೇ ಮಾಡಿಸಿದ್ರು ಬ್ರೋ, ಯಾಕೆ ಬ್ರೋ ಅದು ಚಪ್ಪಲಿ ಥರ ಆಯ್ತು? ನಿಮಗೆ ಫ್ಯಾಷನ್ ಬಗ್ಗೆ ಗೊತ್ತಿದ್ರೆ ನೀವು ಅಪ್ರಿಷಿಯೇಟ್ ಮಾಡ್ತೀರಾ. ನಾನು ಹಾಕಿರೋ ಡಿಟ್ಸ್ ಕಾಸ್ಟ್ ಎಷ್ಟು, ನಾನು ಹಾಕಿರೋ ಪ್ಯಾಂಟ್ ಕಾಸ್ಟ್ ಎಷ್ಟು, ಆ್ಯಂಡ್ ನಾನು ಹಾಕಿರೋ ಜಾಕೆಟ್ ಕಾಸ್ಟ್ ಎಷ್ಟು, ಅದೆಲ್ಲ ನಾನು ಹಾಕಿರೋ ಏನಂತಾರೆ ಶೇಡ್ಸು ಅದ್ರ ಪ್ರೈಸು ಇಂದ ಹಿಡಿದು ಎಲ್ಲ ಕಾಸ್ಟ್ಲಿದೆ ಹಾಕಿರೋದು, ಓಕೆನಾ? ಶೂ ಇಂದ ಹಿಡಿದು ಎಲ್ಲ ಕಾಸ್ಟ್ಲಿ. ನಾನು ಯಾವುದೋ ಪ್ರೈಸ್ ಟ್ಯಾಗ್ ಹೇಳೋದು ಬೇಡ, ನಾನು ಪ್ರೈಸ್ ಹೇಳೋದು ಬೇಡ, ನೀವೇ ಅದನ್ನು ಡಿಕೋಡ್ ಮಾಡ್ಕೊಳ್ಳಿ, ಓಕೆನಾ? ನಾನು ಹಾಕಿರೋದು ಬಂದು ಬಲ್ಮ್ಯಾನ್ ಶೂ, ನೀವು ಸ್ಕ್ರೀನ್ಶಾಟ್ ಹೊಡ್ಬಿಟ್ಟು ಅದ್ರ ಪ್ರೈಸ್ ಎಷ್ಟು ಇರ್ತದೆ ನೋಡ್ಕೊಳ್ಳಿ. ಆ್ಯಂಡ್ ಪೂರ್ತಿ ಸೆಟಪ್ ಎಲ್ಲ ಮಾಡಿಸಿ ನಾನು ಹೇರ್ ಸ್ಟೈಲ್ ಅದಕ್ಕೇ ಮಿನಿಮಮ್ ಇಲ್ಲ ಅಂದ್ರೂ ಹೇರ್ ಸ್ಟೈಲ್ಗೆ 16,500 ರೂಪಾಯಿ ಆಯಿತು. ಹೇರ್ ಸ್ಟೈಲ್ ಬರೀ ಹೇರ್ ಸ್ಟೈಲ್ಗೆ 16,500 ರೂಪಾಯಿ ಆಯಿತು, ಓಕೆನಾ? ಆ್ಯಂಡ್ ಕಾಸ್ಟ್ಯೂಮ್ದೆಲ್ಲ ಲೆಕ್ಕ ಇದರಲ್ಲಿ ಹಾಕ್ಕೊಂಡಿಲ್ಲ, 4 ಲಕ್ಷದಲ್ಲಿ ಹಾಕ್ಕೊಂಡಿಲ್ಲ ಇದೆಲ್ಲ. ಸೊ ಹೋಗೋಣ ಬನ್ನಿ, ಹೆಂಗೆ ಹೇಳ್ಕೊಂಡು ಅವನು ನನ್ನ ಮಚ್ಚ ಬಂದವನು. ಇದನ್ನ ಕ್ರಿಟಿಸೈಸ್ ಮಾಡಿ ಬ್ರೋ, ಅದು ಒಂದು ಅವಾರ್ಡ್ ಇಲ್ಲ ಅಂದಿದ್ರೆ ಸಾಂಗ್ ಹಿಟ್ ಆಗ್ತಿತ್ತು ಬ್ರೋ ಅಂತ. ನಾನು ಹಿಟ್ಗೋಸ್ಕರ ಮಾಡ್ತಿಲ್ಲ, ನಾನು ನನ್ನ ಫ್ರೀಡಮ್ಗೋಸ್ಕರ ಮಾಡ್ತಿದ್ದೀನಿ. ಹಿಪ್ ಹಾಪ್ ನಾನು ಚೂಸ್ ಮಾಡ್ಕೊಂಡಿರೋದೇ ಯಾಕೆ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂತ, ಓಕೆನಾ? ನಾವು ಮಾತಾಡೋಕ್ಕೆ ಓಪನ್ಲಿ, ಯಾರಿಗೂ ಎದುರಿದಿರಾ ಓಪನ್ಲಿ ನಮಗೆ ಫ್ರೀಡಮ್ ಇದೆ ಮಾತಾಡೋಕ್ಕೆ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ಅದು ಹಿಪ್ ಹಾಪ್. ಹಿಪ್ ಹಾಪ್ ಅಲ್ಲಿ ನಾನು ಆ ವರ್ಡ್ನ ಹೇಳಿದ್ರ ನಾನು ಬರಿಬೇಕಾದ್ರೆ ಬರ್ಬಿಟ್ಟಿದ್ದೀನಿ. ಇಲ್ಲ ಯಾರನ್ನ ಬೇಜಾರಾಗ್ಬಿಡ್ತಾರೆ ಈ ವರ್ಡ್ ಕೇಳಿದ್ರೆ ಅಂತ ನನ್ನ ಮೈಂಡಲ್ಲಿ ಇಟ್ಕೊಂಡ್ ಬರೆದ್ರೆ ನಾನು ಅದು ರೆಸ್ಪೆಕ್ಟ್ ಕೊಟ್ಟಂಗೆ ಅಲ್ಲ. ನನ್ನ ಮನದಾಳದ ಮಾತುಗಳು ನಂಗೆ ಏನ್ ಬರುತ್ತೋ ಅದನ್ನ ಓಪನ್ಗೆ, ಫಿಲ್ಟರ್ಲೆಸ್, ಓಪನ್ ಆಗಿ, ನೋ ಫಿಲ್ಟರ್, ಓಪನ್ ಆಗಿ ನಾನು ಹೇಳ್ಬೇಕು ಅನ್ನೋದು
ಪ್ಲಾಟ್ಫಾರ್ಮ್ಗೋಸ್ಕರ ನಾನು ಹಿಪ್ ಹಾಪ್ನ ಚೂಸ್ ಮಾಡಿರೋದು. ಅದ್ರಲ್ಲಿ ನಾನು ನಿಮ್ಗೆ ಬೇಜಾರಾಗುತ್ತೆ, ಕೇಳೋರ್ಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಮುಚ್ಚುಮರೆ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ರೆಸ್ಪೆಕ್ಟ್ ಮ್ಯೂಸಿಕ್ ಅಷ್ಟೇ, ಎಂಟರ್ಟೈನ್ಮೆಂಟ್ ತಗೊಳ್ಳಿ, ಎಂಜಾಯ್ ಮಾಡಿ ಅಷ್ಟೇ. ಮ್ಯೂಸಿಕ್ನ ಕೇಳ್ತಾ ಎಂಜಾಯ್ ಮಾಡಿ ಅಷ್ಟೇ. ಅದರಲ್ಲಿ ಬ್ಯಾಡ್ ವರ್ಡ್ಸ್ ಇದೆ, ಅದಿದೆ ಇದಿದೆ ಅಂತ ಹೇಳ್ಬಿಟ್ಟು ಕ್ರಿಟಿಸೈಸ್ ಮಾಡಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಫಸ್ಟೇ ಹಾಕ್ಬಿಟ್ಟಿರ್ತೀನಿ ನಾನು ಡಿಸ್ಕ್ಲೈಮರ್ ಅಲ್ವಾ. ಸೊ ಹಂಗೆ ಈ ಫಾರಿನಲ್ಲಿ ಅದು ಇದು ಬೈದಾಗ ತುಂಬ ಖುಷಿಯಾಗಿ ಕೇಳ್ತೀರಾ, ಆ್ಯಂಡ್ ಕನ್ನಡದಲ್ಲಿ ಹೇಳಿದ್ರೆ ಅದನ್ನ ಕ್ರಿಟಿಸೈಸ್ ಮಾಡ್ತೀರಾ. ಓಕೆನಾ? ಇನ್ನೇನು ಅವನ ಇನ್ನೇನು ನೀನು ನಮ್ಮ ಸಾಬ್ಬರಿ ನಿಂಗೆ ಯಾಕೆ ಮರಿ ನೋವು ಮಾಡ್ಕೊಂಡು ಬೆಳೆದಿರೋದು ರಾಬರಿ ಬ್ಯಾಕಪ್ ಕಳಿಸ್ತೀನಿ ಬಾಕ್ಸರಿ ನೋಡಿ ಡಾಕ್ಟರ್ ಎವಿಗ ಬರಿ. ಸೊ ಇದ್ರಲ್ಲಿ ಏನು ಅಂದ್ರೆ ನಮ್ಮ ಮುಸಾಬರಿ ನಿಂಗೆ ಯಾಕೆ ಮರಿ ನಾವು ಮಾಡ್ಕೊಂಡು ಬೆಳ್ತಿರೋದು ರಾಬರಿ ಅಂದ್ರೆ ನಮ್ಮ ಮುಸಾಬರಿ ಅಂದ್ರೆ ನಮ್ ಸವಾಸ ನಿಮ್ಗೆ ಯಾಕೆ ಮರಿ ನಾವು ಮಾಡ್ಕೊಂಡ್ ಬೆಳ್ದಿರೋದು ರಾಬರಿ. ಹೌದಪ್ಪ ನಾವು ರಾಬರಿ ಮಾಡ್ಕೊಂಡೇ ಬೆಳ್ದಿರೋದು ಅಂದ್ರೆ ನನ್ನ ಇದ್ದಿದ್ದು ಸೊಸೈಟಿ ಹಂಗಿತ್ತು ಗುರು. ನಾನು ಇದ್ದಿದ್ದ ಆ ಕಾಲದಲ್ಲಿ ಆ ಟೈಮಲ್ಲಿ ಕಾಲ ಅಂತ ಇದ್ದೀನಿ. ಆ ಟೈಮಲ್ಲಿ ನಾನು ಇದ್ದಿದ್ದು ವಾತಾವರಣ, ನಾನು ಇದ್ದಿದ್ದು ಜಾಗ, ನಾನು ಇದ್ದಿದ್ದು ಸಭೆ, ಆ ಟೈಮಲ್ಲಿ ಎಲ್ಲ ಅದೇ ಥರನೇ ಇದ್ದಿದ್ದು. ಎಲ್ಲ ನನ್ನ ಮಕ್ಕಳು ನನ್ನ ಫ್ರೆಂಡ್ಸ್ ಎಲ್ಲ ಕ್ರಿಮಿನಲ್ಗಳೇ. ಸೊ ಅವ್ರ ಜೊತೆ ಇದ್ದಾಗ ಎಲ್ಲ ಆಗ್ಬಿಡ್ತವೆ. ಓಕೆ, ನಾವು ಮಾಡಿದೀವಿ ಎಲ್ಲ ಥರದ್ದು ಕ್ರೈಮ್ಗಳು, ಎಲ್ಲ ಥರ ಕೆಟ್ಟ ಘಟನೆಗಳೆಲ್ಲ ನಮ್ಮ ಜೀವನದಲ್ಲಿ ನಡೆದಿದೆ. ಅದನ್ನ ಹೇಳ್ತಾ ಇದೀನಿ. ನಮ್ಮ ಸಾಬ್ಬರಿ ನಿಂಗೆ ಯಾಕೆ ಮರಿ ನೋವು ಮಾಡ್ಕೊಂಡ್ ಬೆಳ್ದಿರೋದ್ರ ಬರೀ ಬ್ಯಾಕ್ ಹಾಕಿ ಕಳಿಸ್ತೀನಿ ಬಾಕ್ಸರಿಗೆ ಅಂದ್ರೆ ನಿನ್ನ ಬ್ಯಾಕ್ಗೆ ಬಾಕ್ನ ಸರಿಯಾಗಿ ಹಾಕಿ ಕಳಿಸ್ತೀನಿ ನೋಡಿ ಡಾಕ್ಟರೇ ಆಗ್ಬೇಕು ಗಾಬರಿ ಅಂದ್ರೆ ಡಾಕ್ಟರ್ ಆಗ್ಬೇಕು ಗಾಬರಿ. ನಮ್ಮ ಸಾಬ್ಬರ್ರಿ ನಿಂಗೆ ಯಾಕೆ ಮರ್ರಿ ನಾವು ಮಾಡ್ಕೊಂಡ್ ಬೆಳ್ದಿರೋದ್ರ ಬರ್ರಿ ಬ್ಯಾಕ್ ಹಾಕಿ ಕಳಿಸ್ತೀನಿ ಬಾಕ್ಸರಿಗೆ ನೋಡಿ ಡಾಕ್ಟರೇ ಎವಿ ಗಾಬರಿ ಅಂದ್ರೆ ಯಾವ ತರ ನಾವು ಬಾಕ್ನ ಅಂದ್ರೆ ಕುಯ್ದು ಕಳಿಸ್ತೀವಿ ಅಂತ ಕುಯ್ದು ಕಳಿಸ್ತೀವಿ ಅಂದ್ರೆ ಡಾಕ್ಟರ್ ಗಾಬರಿ ಆಗ್ಬಿಡ್ಬೇಕು ಅನ್ನೋದು ಅಂತ ಫ್ಲೆಕ್ಸಿಂಗ್ ಅಂದ್ರೆ ಒಂದು ವಾರ್ನಿಂಗ್ ಟೈಪ್. ನನ್ನ ತಂಟೆಗೆ ಬರಬೇಡ ಅನ್ನೋ ತರ ಇದು ಬಾಸ್ ಬರ್ದಿರೋದು. ಓಕೆನಾ? ಚಿಕನ್ ಚಪ್ಪಾಳೆ ಟಕ್ಕರ್ಕೊಳ್ಳೋದು ನಮ್ಮ ಪಕ್ಕರು ಸಕ್ಕರು ಮಾಡಿದ್ರೆ ಮಕ್ಕಳು ಆಗೈತ ಬೇಕರಲ್ಲೇ. ಇದ್ರಲ್ಲೇನಂದ್ರೆ ಕಾಸ್ಟ್ಲಿ ಸ್ಲಿಪ್ಪರ್ ಲೋಕಲ್ ನಿಕ್ಕರ್. ನಾನು ಹಾಕೋ ಸ್ಲಿಪ್ಪರ್ ಕಾಸ್ಟ್ಲಿ ಇದ್ರು ನಾನು ಒಳ್ಳೆ ಹಾಕೋದು ಲೋಕಲ್ ನಿಕ್ಕರ್. ಕಾಸ್ಟ್ಲಿ ಸ್ಲಿಪ್ಪರ್ ಲೋಕಲ್ ನಿಕ್ಕರ್ ಹಾಕೊಂಡ್ರು ನನ್ ಒಳ್ಳೆ ಫಿಗರ್. ನನಗೆ ಟಿಫನ್ ಬೇಕು ಚಿಕನ್ ಅಂದ್ರೆ ಬೆಳಗ್ಗೆನೆ ನನಗೆ ಟಿಫನ್ಗೆನೆ ಬೇಕು, ಚಿಕನ್ನೇ ಬೇಕು ನನಗೆ. ಓಕೆನಾ? ಅವಾಗ ಆ ಟೈಮ್ ಇತ್ತು ಚಿಕನ್. ಬೆಳಗ್ಗೆ ಇದ್ರೆ ಬಿರಿಯಾನಿ, ಬೆಳಗ್ಗೆ ಇದ್ರೆ ಕಬಾಬ್ ಗಿಬಾಬ್. ನಾನೆಲ್ಲ ಅನ್ನ ಸಾಂಬಾರು ಬೇಳೆ ಸಾರು ಎಲ್ಲ ತಿಂತಾನೆ ಇದ್ದಿಲ್ಲ. ನಂಗೆ ಚಪಾತಿ ಇದ್ರು ನಂಗೆ ಏನೋ ಕಬಾಬ್ ಗಿಬಾಬ್ ಇರ್ಬೇಕು, ಇಲ್ಲ ಬೇಳೆ ಸಾರು ಇದ್ರು ಕಬಾಬ್ ಏನಾದ್ರು ಇರ್ಬೇಕಾಯ್ತು ಅವಾಗ. ಅದಕ್ಕೆ ನನಗೆ ಟಿಫನ್ ಬೇಕು ಚಿಕನ್, ಕುಡಿಯೋಕೆ ನನಗೆ ಲೋಕಲ್ ಲಿಕ್ಕರ್. ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಕುಡಿಯೋಕೆ ಲೋಕಲ್ ಲಿಕ್ಕರ್ ಪಕ್ಕಾ ಚಪ್ಪರ್. ನೀವೆಲ್ಲ ಹೇಳ್ತೀರ ಚಪ್ರಿ ತರ ಚಪ್ರಿ ತರ ಎಲ್ಲ ನಾನೇ ಹೇಳ್ಕೊಂಡ್ಬಿಟ್ಟಿದ್ದೇನೆ ಚಪ್ಪರ್ ಅಂತ. ಓಕೆನಾ? ನಾನು ಬೆಳೆದಿದ್ದು ವಾತಾವರಣ ಹತ್ರ ಇತ್ತು ಆ ಟೈಮಲ್ಲಿ. ಓಕೆನಾ? ಆ ಟೈಮಲ್ಲಿ ಹಂಗಿತ್ತು. ಸೊ ನಾನೇ ಹೇಳ್ದೆ ಪಕ್ಕಾ ಚಪ್ಪರ್ ಟಕ್ಕರ್ ಕೊಡಕ್ ನಾನೇ ಮರ್ತೋಗ್ಬಿಟ್ಟೆ ಗುರು. ಬೇಕು ಚಿಕನ್ ಸಕ್ಕರ್ ಮಾಡಿದ್ರೆ ಮಕ್ಕರ್ ಆಗುತ್ತೆ ಬೆಂಗಳೂರಲ್ಲಿ. ಇದ್ರಲ್ಲಿ ಏನಾಗೋಯ್ತು ಅಂದ್ರೆ ಪಕ್ಕಾ ಚಪ್ಪರ್ ಟಕ್ಕರ್ ಕೊಡೋದಲ್ಲಿ ನನ್ ಪಕ್ಕರ್ ಸಕ್ಕರ್ ಮಾಡಿದ್ರೆ ಮಕ್ಕರ್ ಆಗೈತೆ ಬೆಂಗಳೂರಲ್ಲಿ ಅಂದ್ರೆ ಪಕ್ಕಾ ಚಪ್ಪರ್ ಟಕ್ಕರ್ ಕೊಡೋದಲ್ಲಿ ನನ್ ಪಕ್ಕಾ ಚಪ್ಪರು ಆದ್ರೆ ಟಕ್ಕರ್ ಕೊಡೋದಲ್ಲಿ ನನ್ ಪಕ್ಕ ಅಂತ. ಓಕೆನಾ? ಪಕ್ಕ ಸಕ್ಕರ್ ಮಾಡಿದ್ರೆ ಮಕ್ಕರ್ ಆಗೋಯ್ತೆ ಬೇಕರ್ಲಿ ಅಂದ್ರೆ ನೀನ್ ಸಕ್ಕರ್ ಅಂದ್ರೆ ಸಕ್ಕರ್ ಅಂದ್ರೆ ಅರ್ಥ ಆಗಿರ್ಬೋದು ನಿಮ್ಗೆ. ಓಕೆನಾ? ನೀನ್ ಸಕ್ಕರ್ ಅದ್ರಲ್ಲಿ ಹ್ಯಾಡ್ ಲಿಪ್ಸ್ಗಳು ಬರ್ಬೇಕಾಯ್ತು. ಹ್ಯಾಡ್ ಲಿಪ್ಸ್ಗಳು ಏನೋ ಪ್ರಾಬ್ಲಮ್ ಆಗಿ ಹ್ಯಾಡ್ ಲಿಪ್ಸ್ಗಳು ಬಂದಿಲ್ಲ. ಇಲ್ಲ ನಾನೇ ರೆಕಾರ್ಡ್ ಮಾಡಿದ್ವೋ ಗೊತ್ತಿಲ್ಲ. ಇವಾಗ ಥಿಂಕ್ ಮಾಡ್ತಾ ಇದೀನಿ ಹ್ಯಾಡ್ ಲಿಪ್ಸ್ಗಳು ಕೊಟ್ಟಿದ್ರೆ ಮಸ್ತಾಗಿತ್ತೆ ಅಂತ. ಹ್ಯಾಡ್ ಲಿಪ್ಸ್ ಅಂದ್ರೆ ಏನು ಅಂದ್ರೆ ನಾವು ಆಡಿರೋ ಲೈನ್ ಮೇಲೆ ಏನಾದ್ರು ಎಕ್ಸ್ಟ್ರಾ ವರ್ಡ್ಗಳಿದ್ರೆ ಅದನ್ನ ಹ್ಯಾಡ್ ಲಿಪ್ಸ್ ಅಲ್ಲಿ ಆಡ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ಹೆಂಗಂದ್ರೆ ಪಕ್ಕ ಸಕ್ಕರ್ ಮಾಡಿದ್ರೆ ಮಕ್ಕರ್ ಆಗೋಯ್ತೆ ಬೆಗ್ಗರ್ಲಿ ಅವ್ನ್ಗೆ ಹೇಳ್ತೀವಿ ಲೇ ಸಕ್ಕರ್ ನಾವು ಫಕ್ಕರ್ ಅದು ನಾವು ಅನ್ನೋದನ್ನ ಹ್ಯಾಡ್ ಲಿಪ್ಸ್ ಅಲ್ಲಿ ಕೊಟ್ಬಿಡ್ಬೋದಾಗಿತ್ತು. ಸೊ ಹಂಗೆ ಹ್ಯಾಡ್ ಲಿಪ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಫಕ್ಕರ್ ಮಾಡಿದ್ರೆ ಮಕ್ಕರ್ ಆಗೋಯ್ತೆ ಬೆಗ್ಗರ್ಲಿ ಅಂದ್ರೆ ನಮ್ ತಂಟೆಗೆ ಬಂದ್ರೆ ಲೇ ಸಕ್ಕರ್ ನಮ್ ತಂಟೆಗೆ ಬಂದ್ರೆ ನಾವು ಫಕ್ಕರು ನಿನ್ನ ಒಡೆದು ಮಾಡ್ಬಿಡ್ತೀವಿ ಬೆಗ್ಗರು ಅಂತ. ನೀನ್ ಬೆಗ್ಗರ್ ಆಗ್ಬಿಡ್ತೀಯ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಆಗೈತೆ ಬೆಗ್ಗರ್ಲಿ ಸೊ ಇದನ್ನೇನು ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಅರ್ಥ ಆಗಿರುತ್ತೆ.
ಅಲ್ವಾ? ನೋಡಿ ಪೂಜಾ ಪೂಜಾ ಮತ ಮತ ಟಿಕ ಮಗನದು ನಂಗೇನು ನಿಂಗೆ ಊರಾದ್ರೆ ನಂಗೇನು ಅದು ಕುರಿಚಿನ ಬೆಳೆದ್ರೆ ಜರಕ್ಕೆ ಬಂದು ಸಿಕ್ಕಾಗಲ್ಲ ಕಣ ನಾನು ನಿಂಗೆ ಅವನದ ನಂಗೇನು ನಿಂಗೆ ನಂಗೇನು ಅದು ಕುರಿಚಿನ ಬೆಳೆದ್ರೆ ಜರಕ್ಕೆ ಬಂದು ಸಿಕ್ಕಾಗಲ್ಲ ಕಣ ನಾನು. ಆಮೇಲೆ ಹೈಬ್ರಿಡ್ ಎಲ್ಲ ನೋಡಿದ್ದೀನಿ, ಹೈಬ್ರಿಡ್ ಇಲ್ಲಿ ಮರಕ್ಕಿಂತ ಮರ ದೊಡ್ಡದು ಮಗ ನೀನು ಇನ್ನು ಇಲ್ಲಿ ನ್ಯೂಸ್. ಅಂದ್ರೆ ಇಲ್ಲಿ ನಾ ರೋಡಿಸಮ್ ಅಲ್ಲಿ ಹೈಬ್ರಿಡ್ ಎಲ್ಲ ನೋಡಿದ್ದೀನಿ, ನೀ ಸೈಡ್ ಬಿಡ್ ಇಲ್ಲಿ ಮರಕ್ಕಿಂತ ಮರ ದೊಡ್ಡದು ಮಗ ನೀನು ಇನ್ನು ಇಲ್ಲಿ ನ್ಯೂಸ್ ಇದೆ. ಅಂದ್ರೆ ನಾ ರೋಡಿಸಮ್ ಅಲ್ಲಿ ಹೈಬ್ರಿಡ್ ಅಂದ್ರೆ ನನ್ನ ತಾಯಿ ಫ್ಯಾಮಿಲಿನೂ ಅಷ್ಟೇನೆ, ನನ್ನ ತಂದೆ ಫ್ಯಾಮಿಲಿನೂ ಅಷ್ಟೇನೆ ಒಂದ್ ಒಳ್ಳೆ ಬ್ಯಾಕ್ ಗ್ರೌಂಡ್ ಇದಾನೆ ಬಂದಿರೋದು. ಓಕೆನಾ? ನಮ್ಮ ತಾಯಿಯವರ ಅಪ್ಪನೂ ಕೂಡ ಅಥವಾ ನಮ್ಮ ತಾಯಿಯವರ ಅಣ್ಣನೂ ಕೂಡ ಒಂದು ಏರಿಯಾದಲ್ಲಿ ಹೆಸರುಗಳೆಲ್ಲ ಬೇಡ, ಅಂದ್ರೆ ನಮ್ಮ ತಂದೆನೂ ಕೂಡ ಒಳ್ಳೆ ದೊಡ್ಡವ್ರ ಜೊತೆ ಸವಾಸ ಮಾಡಿರೋರೇನೆ. ಓಕೆ, ಕಲೆಕ್ಷನ್ ಇಟ್ಕೊಂಡು ಇದ್ದವರು, ಇವಾಗ ಇಲ್ವಲ್ಲ, ಇದ್ದವರು ಒಳ್ಳೆ ರೆಸ್ಪೆಕ್ಟ್ ಇದೆ ಅಂತ ತಂದೆನೇ ಇವಾಗಲೂ ಆಲ್ಮೋಸ್ಟ್ ಎಲ್ಲರೂ ಗುರ್ತಿಸ್ತಾರೆ, ಆ ಥರ ರೆಸ್ಪೆಕ್ಟ್ ಇದೆ, ಗುರ್ತಿಸ್ತಾ ಇದ್ರು, ಇವಾಗ ಇಲ್ವಲ್ಲ. ಸೊ ಅಸ್ಯೂಮ್ ಸೊ ಹಂಗೆ ರೋಡಿಸಮ್ ಅಲ್ಲಿ ನಾ ಹೈಬ್ರಿಡ್ ಎಲ್ಲ ನೋಡಿದ್ದೀನಿ, ನೀ ಸೈಡ್ ಬಿಡ್. ನಾ ರೋಡಿಸಮ್ ಅಲ್ಲಿ ಹೈಬ್ರಿಡ್ ಹೇಳಿದ್ನಲ್ಲ, ನನ್ನ ಹೈಬ್ರಿಡ್ ನಾನು ಚಿಕ್ಕ ಮಗು ಇದ್ದಾಗಿಂದ ನಾನು ಇದನ್ನೆಲ್ಲ ನೋಡ್ಕೊಂಡ್ ಬೆಳೆದಿರೋನೆ ಅಂತ ಹೇಳ್ತಾರೆ. ನಾ ರೋಡಿಸಮ್ ಅಲ್ಲಿ ಹೈಬ್ರಿಡ್ ಎಲ್ಲ ನೋಡಿದ್ದೀನಿ, ನೀ ಸೈಡ್ ಬಿಡ್ ಇಲ್ಲಿ ಮರಕ್ಕಿಂತ ಮರ ದೊಡ್ಡದು ಮಗ ನೀನು ಇನ್ನು ಇಲ್ಲಿ ನ್ಯೂಸ್ ಇಡ್. ಅಂದ್ರೆ ಇಲ್ಲಿ ಮರಕ್ಕಿಂತ ಎಲ್ಲ ನೋಡಿದೀನಿ, ನೀನ್ ಸೈಡ್ ಬಿಡು, ಇಲ್ಲಿ ಮರಕ್ಕಿಂತ ಮರ ದೊಡ್ಡದು. ಅಂದ್ರೆ ಒಬ್ರಿಗಿಂತ ಒಬ್ರು ಯಾವನ್ ಈಕ್ವಲ್ ಅಲ್ಲ. ಇವಾಗ ನಾನ್ ಗ್ರೇಟ್ ಅಂದ್ರೆ ನನಗಿಂತ ಒಬ್ಬ ಗ್ರೇಟ್ ಇರ್ತಾನೆ ನನ್ನ ಹತ್ರ, ಮರಕ್ಕಿಂತ ಮರ ದೊಡ್ಡದು. ಬಟ್ ನೀನ್ ಇಲ್ಲಿ ನ್ಯೂಸ್ ಇಡು, ಅಂದ್ರೆ ನೀನ್ ಇನ್ನು ಬೀಜ, ನೀನು ನಾವು ಮರ ಆಗ್ಬಿಟ್ಟಿದೀವಿ ಬಟ್ ನೀನ್ ಬೀಜ ನಮ್ ಮುಂದೆ ಅನ್ನೋ ಹತ್ರ ಒಂಥರ ಫ್ಲೆಕ್ಸಿಂಗ್ ಟೈಪ್ ಬಾರ್ಸಿದು. ಓಕೆನಾ? ನೀನು ಬೀಜ ನೀನು ಅನ್ನೋ ಹತ್ರ ಅಂದ್ರೆ ಇದರಲ್ಲಿ ನಾನು 3 ಅರ್ಥ ಹೇಳಿದ್ದೀನಿ. ನೋಡಕ್ ಹೋಗಬೇಡ ನಮ್ಮ ಡಾರ್ಕ್ ಸೈಡ್, ನಮ್ಮ ಮಾಡೋದೆಲ್ಲ ಬರೀ ಬಾರ್ಸ್ ಫೈಟ್. ಅಂದ್ರೆ ನೋಡಕ್ ಹೋಗ್ಬೇಡ ನನ್ನ ಡಾರ್ಕ್ ಸೈಟ್, ನಾನು ಮಾಡೋದೆಲ್ಲ ಬರೀ ಬಾರ್ಸ್ ಫೈಟ್. ಅಂದ್ರೆ ಬಾರ್ಸ್ ಫೈಟ್ ಅಂದ್ರೆ ಇವಾಗ ನಾನು ಹೇಳ್ತಾ ಇದೀನಲ್ಲ, ಈ ಲೈನ್ ನ ಈ ರ್ಯಾಪ್ ಅಲ್ಲಿ ಬಾರ್ಸ್ ಅಂದ್ರೆ ಲೈನ್, ಅಂದ್ರೆ ನಾವು ಬರೆಯೋ ಲೈನ್ ಅದನ್ನ ಬಾರ್ಸ್ ಅಂತಾರೆ. ಸೊ ನಾನು ಮಾಡೋದೆಲ್ಲ ಬರೀ ಬಾರ್ಸ್ ಫೈಟ್. ಅಂದ್ರೆ ನನ್ಗೆ ನೀನು ಲಿರಿಕಲಿ ಏನೋ ತಗೊಂಡ್ಬಂದ್ರು ನಾನು ನಿನ್ನ ಅದ್ರಲ್ಲೂ ತಿನ್ಬಿಡ್ತೀನಿ, ಅದನ್ನು ಕುಕ್ ಮಾಡಿ ತಿನ್ಕೊಂಬ, ಅಂದ್ರೆ ನಿನ್ಗೆ ಒಳ್ಳೆ ಜವಾಬ್ ಕೊಡ್ತೀನಿ, ಒಳ್ಳೆ ಉತ್ತರ ಕೊಟ್ಬಿಡ್ತೀನಿ ನಾನು. ನೀನು ನನ್ಗೆ ಆಪೋಸಿಟ್ ಏನಾದ್ರು ಬರ್ಕೊ ಬಂದ್ರೆ ಅದ್ರಲ್ಲೂ ಅದನ್ನ ಬಾರ್ಸ್ ಫೈಟ್ ಮಾಡ್ತೀನಿ ನನ್ಗೆ ಅಂತ. ಅಂಡ್ ನಾವು ಮಾಡೋದೆಲ್ಲ ಬರೀ ಬಾರ್ಸ್ ಫೈಟ್, ಅಂದ್ರೆ ಹುಡುಗಾಗೆಲ್ಲ ಬರೀ ಬಾರಲ್ಲಿ ಫೈಟ್ ಆಗ್ತವೆ ಅನ್ನೋದು ಅದೊಂದು. ಅಂಡ್ ನಾವು ಮಾಡೋ ಯಾವ ಫೈಟ್ ಮಾಡ್ತೀವ ನಾವು ಪಕ್ಕ ಅದನ್ನ ನಾವು ಬಾರ್ಸ್ ಫೈಟ್, ಅಂದ್ರೆ ಬಾರ್ಸ್ ಅಂದ್ರೆ ಬಿಹೈಂಡ್ ದಿ ಬಾರ್ಸ್ ಅಂತಾರೆ ಗೊತ್ತಾ, ಜೈಲು. ನಾವು ಫೈಟ್ ಮಾಡಿದ್ರೆ ಪಕ್ಕ ನಾವು ಜೈಲ್ ನೋಡೋ ಹತ್ರ ಫೈಟ್ ಮಾಡೋದು, ಇಲ್ಲ ಸುಮ್ನೆ ನಾವು ಫೈಟ್ ಮಾಡಕ್ ಹೋಗಲ್ಲ ಅನ್ನತ್ರ. ನಾವು ಮಾಡೋದೆಲ್ಲ ಬರೀ ಬಾರ್ಸ್ ಫೈಟ್ ಮಾಡಕ್ ಹೋಗಬೇಡ, ನಿನ್ನ ಸೈಕ್ ಆರ್ಡರ್ ತಗೊಂಡ್ಬಿಡ್ತೀನಿ. ನೀನ್ ಡಾರ್ಕ್ ಸೈಟ್ ಅಂದ್ರೆ ಮಾಡಕ್ ಹೋಗ್ಬೇಡ, ನೀನ್ ನನ್ಗೆ ಸೈಕ್ ಮಾಡಕ್ ಹೋಗ್ಬೇಡ, ಯಾಕಂದ್ರೆ ನಾವು ಆರ್ಡರ್ ತಗೊಂಡ್ಬಿಡ್ತೀವಿ ಡಾರ್ಕ್ ಸೈಟ್ ಅಲ್ಲಿ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಡಾರ್ಕ್ ವೆಬ್ ಅಲ್ಲಿ ಒಂದು ಟೀಮ್ ಇರುತ್ತೆ. ನೀವು ಹೋಗ್ಬಿಟ್ಟು ಡೆಪ್ತ್ ಅಲ್ಲಿ ಹೋದ ಅಂದ್ರೆ ನಿಮ್ಗೆಲ್ಲ ಅದೆಲ್ಲ ಗೊತ್ತಿಲ್ಲ ಅನ್ಕೊಂತೀನಿ. ಮೆನ್ಯೂ ಇರುತ್ತೆ ಗೊತ್ತಾ ನಿಮ್ಗೆ, ಇವಾಗ ಎಲ್ಲಾನ ಹೋಟ್ಲಿಗೆ ಹೋದಾಗ ಮೆನ್ಯೂ ಇರುತ್ತೆ ಗೊತ್ತಾ, ಏನೇನು ಊಟ ಬೇಕು ಅನ್ನೋ ತರ ಮೆನ್ಯೂ ಇರುತ್ತೆ ಅಲ್ವಾ, ಚಿತ್ರಾನ್ನ ಪಲಾವ್ ಇಲ್ಲವೋ. ಅದೇ ತರ ಡಾರ್ಕ್ ವೆಬ್ ಅಲ್ಲಿ ಒಬ್ಬನ ಸಾಯಿಸಕ್ಕೆ ಅದ್ರ ಮೆನ್ಯೂ ಇರುತ್ತೆ. ನಿಮ್ಗೆ ಏನು ಕೈ ಕಾಲು ಕಟ್ ಮಾಡಿ ಸಾಯಿಸ್ಬೇಕಾ, ಇಲ್ಲ ಹೆಂಗ್ ಸಾಯಿಸ್ಬೇಕು, ಹಂಗ್ ಮಾಡ್ಬೇಕಾ, ಹಿಂಗ್ ಮಾಡ್ಬೇಕು, ಅದು ಇದು 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 ಅಂತ ನಿಮ್ಗೆ ಆಪ್ಷನ್ಗಳು ಕೊಟ್ಟಿರ್ತಾರೆ ಡಾರ್ಕ್ ವೆಬ್ ಅಲ್ಲಿ. ಸೊ ಆ ತರದ್ರಲ್ಲಿ ನಾವು ಆರ್ಡರ್ ಕೊಡೋರಲ್ಲ, ನಾವು ಆರ್ಡರ್ ತಗೊಳ್ಳೋರು ಅಂತ ಹೇಳ್ತಾ ಇದ್ದೀನಿ. ಆರ್ಡರ್ ತಗೊಂಡ್ಬಿಡ್ತೀನಿ ನಿನ್ ಡಾರ್ಕ್ ಸೈಟ್ ಅಂತ, ನಿನ್ನ ಡಾರ್ಕ್ ಸೈಟ್ ಅಲ್ಲಿ ಆರ್ಡರ್ ತಗೊಂತೀನಿ ನಾನು ನಿನ್ನ ಅನ್ನತ್ರ ಒಂದು ಭಯಾನಕ ಭಾಷೆ ಎದುರಿಸ್ತಾ ಇರೋದು ಆಪೋಸಿಟ್ ಇರೋ ವ್ಯಕ್ತಿ ನಮಗೆನಾ. ಅದೇ ಗೊತ್ತಾಯ್ತಲ್ಲ, ನನ್ನ ಏರಿಯಾ ಬಂದು ಉಳ್ಳಾಳ್ತಾರ, ಅದ್ರ ಪಿನ್ ಕೋಡ್ ಬಂದು 560110 560110 ಆ ಪಿನ್ ಕೋಡ್. ಫಸ್ಟ್ ಬೇರೆ ಇತ್ತು 560056 ಅಂತ ಇತ್ತು. ಆಮೇಲೆ ಒಂದು ಕೆಲವು ವರ್ಷಗಳ ಹಿಂದೆ, 4 ವರ್ಷದ ಹಿಂದೆ, 4-5 ವರ್ಷದ ಹಿಂದೆ ಚೇಂಜ್ ಮಾಡಿದ್ರು 560110 ಅಂತ. ಬರೀ ನಾನು ಹೇಳೋದಿಲ್ಲ, ನೀನ್ ಹೇಳೋದ್ ನಾನು ಕೇಳೋದಿಲ್ಲ, ಬಟ್ ನೀನ್ ಹೇಳ್ ನೋಡು. ನಾನು ಹೇಳೋದಿಲ್ಲ ಬಟ್ ನೀನ್ ಹೇಳೋದ್ ನಾನು ಕೇಳೋದಿಲ್ಲ, ಬಟ್ ನೀನ್ ಹೇಳ್ ನೋಡು ಅನ್ನೋ ಹತ್ರ ಹೇಳ್ತಾ ಇದೀನಿ ಅಷ್ಟೇ.
ಹಿಡಿದ್ರು ನಾವು ಉಳ್ಳಾಡ್ಸ್ಕೊಂಡು ನಾವು ಸ್ವಲ್ಪ ಸೈಕೆ ನಾವು ಯಾಕೆ ಇಕ್ಕೆ ಬಯಸು ನಾವು ನಂಗೇನಲ್ಲೇ ಹಿಂಗಾರಲ್ಲಿ ಇಲ್ಲಿ ಮಾತು ಮುಂಚೆ ಬರೀ ಮಚ್ಚಲೆ ಇನ್ಯಾರಲ್ಲಿ ನಿನ್ನವನಾದ್ರೆ ನಂಗೇನಲ್ಲೇ ಹಿಂಗಾರಲ್ಲಿ ಇಲ್ಲಿ ಮಾತು ಮುಂಚೆ ಬರೀ ಮಚ್ಚಲೆ ಕಿಚ್ಚಿದೆ ಪಕ್ಕ ಮಚ್ಚಿದೆ ನಕ್ಕನ್ನು ಕೊಚ್ಚದೆ ಮಣ್ಣಾಕಿ ಮುಚ್ಚದೆ. ಇದೆಲ್ಲ ಅರ್ಥ ಆಗಿರ್ಬೋದು ನಿಮ್ಗೆಲ್ಲ, ಇದೆಲ್ಲ ಅರ್ಥ ಆಗ್ಬೇಕು. ಇದೆಲ್ಲ ಈಸಿಗೂ ಅರ್ಥ ಆಗ್ಬಿಟ್ಟಿರುತ್ತೆ. ಓಕೆನಾ, ಇದನ್ನೇ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ ಅನ್ಕೋತೀನಿ. ಸೊ ಇವನ್ ಬಂದು ಡಿ ಕೆ, ಅದು ಗೊತ್ತಾಯ್ತಲ್ಲ, ಬ್ಲ್ಯಾಕ್ ಕಿಂಗು ತಮಿಳಲ್ಲಿ ಬರುತ್ತೆ ಇವಾಗ. ಅದೇ ನಾನು ಹೇಳಿರೋ ಹುಕ್ನ ತಮಿಳಲ್ಲಿ ಹುಕ್ಕಾಗಿ ತಗೊಂಡ್ ತಿರ್ಗಾ ಇದ್ ಮಾಡ್ತಾನೆ, ಅಂದ್ರೆ ವರ್ಷಾಗಿ ತಗೊಂಡೋಯ್ತಾನೆ. ಅದೇ ಹುಕ್ನ ಟ್ರಾನ್ಸ್ಲೇಟ್ ಮಾಡಿ ವರ್ಷಾಗಿ ತಗೊಂಡೋಯ್ತಾನೆ ಇವನು. ಅಂಡ್ ನಿಮ್ಗೆ ಹೇಳ್ಬೇಕು ಅಂದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿರ್ಬೋದು, ತಮಿಳ್ದು ಲಿರಿಕ್ಸ್ ಕೂಡ ನಾನೇ ಬರ್ತಿರೋದು. ಓಕೆನಾ, ಆಡಿದವನು, ರ್ಯಾಪ್ ಮಾಡಿದವನು, ಲಿರಿಕ್ಸ್ ಬರ್ದಿದ್ದು ನಾನೇ. ಓಕೆ, ಐ ಕ್ಯಾನ್ ರೈಟ್ ಇನ್ ಅಪ್ ಟು 5 to 6 ಲ್ಯಾಂಗ್ವೇಜಸ್, ಅಂದರೆ ಒಂದು 6 ಲ್ಯಾಂಗ್ವೇಜಸ್ ಅಲ್ಲಿ ನಾನು ಬರೀಬೋದು. ನನ್ನ ಕೈಯಲ್ಲಿ ಓದಕ್ಕೆ ಬರುತ್ತೆ, ಮಾತಾಡಕ್ಕೆ ಬರುತ್ತೆ, ಬರೀತೀನಿ. ಒಂದು 6 ಲ್ಯಾಂಗ್ವೇಜಲ್ಲಿ ಬರೀತೀನಿ ನಾನು. ಓಕೆನಾ, ಅದೇ ಸಾಮನ ಸರ್ಯ ಪುಟ್ಟಿ ಪುಂಡೆ ಕೈ ನಡಂಗದ ಬಾಡಿ ತುಟಿಗಿದೆ ತಲೆ ತಡಂಗದ ಮಿರ್ಗು ಅಡಂಗದ ಕೊಕ್ಕಿ ತೊಡಂಗದ ಮಣ್ಣ ಪಡಂಗದ ಡಾಯ್. ಅಂದ್ರೆ ಸಾಮಾನ್ ಅಂದ್ರೆ ಅದೇ ಗೊತ್ತಾಯ್ತಲ್ಲ ನಿಮ್ಗೆ ಸಾಮಾನು. ಆ ಸಾಮಾನ ಸರಿಯಾಗಿ ಹಿಡಿಯಕ್ ಬರಲ್ಲ, ಸರಿಯಾಗಿ ಹಿಡಿಯಕ್ ಆಗ್ತಿಲ್ಲ ನಿಂಗೆ. ಕೈ ನಡುಕ್ತೈತೆ, ಬಾಡಿ ನಡುಕ್ತೈತೆ, ತಲೆ ಕೆಡ್ತೈತೆ ನಿನಗೆ ಅನ್ನತ್ರ. ಕೈ ನಡಂಗದ್ದು ಬಾಡಿ ತೊಡಕಿದ್ದೆ ತಲೆ ತಡಂಗದ್ದು ಡಾಯ್ ಅಂದ್ರೆ ತಲೆ ಓಡ್ತಿಲ್ಲ ನಿನಗೆ ಅನ್ನತ್ರ, ಸರಿಯಾಗಿ ಹಿಡಿಯಕ್ ಬರಲ್ಲ ನಿಮ್ಗೆ ಅನ್ನತ್ರ ಹೇಳ್ತಾ ಇರೋದು. ಸೊ ಇದನ್ನ ಬ್ರೇಕ್ ಡೌನ್ ಕೊಡ್ಲಾ ಬೇಡವಾ ಅಂತ ಗೊತ್ತಿಲ್ಲ. ಸಿಂಗ್ ಅಂದ್ರೆ ನಿಮ್ಗೆ ನನ್ನ ಹೆಸರು, ಒರಿಜಿನಲ್ ಹೆಸರು ಗೊತ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೆಂಗ ಲವ್ಲಿ ಪೇರು ಪ್ಯಾಕ್ ಸಿಂಗ್, ಅವ ಫ್ರೆಂಡ್ ನ ಬ್ಲ್ಯಾಕ್ ಕಿಂಗ್ ಅಂದ್ರೆ ನಮ್ ಲವ್ಲಿ ಹೆಸರು ಹಿಂದ್ಗಡೆ ಸಿಂಗ್ ಅಂತ ಇತ್ತು, ಇವಾಗ ಲವ್ಲಿ ಆಗಿರೋದು. ನನ್ನ ಹೆಸರು ಬ್ಲ್ಯಾಕ್ ಕಿಂಗು, ಅವನ ಫ್ರೆಂಡ್ ನಾನು, ನನ್ನ ಹೆಸರು ಬ್ಲ್ಯಾಕ್ ಕಿಂಗು ಅಂತ ಹೇಳ್ತಾನೆ. ಗ್ಯಾಂಗ್ ನಮ್ಮ ಲವ್ಲಿ ಹೆಸರು ಪ್ಯಾಕ್ ಸಿಂಗ್, ಅವನ ಫ್ರೆಂಡ್ ನ ಬ್ಲ್ಯಾಕ್ ಕಿಂಗ್, ನೀನು ಹಾಕೊಂಬಾರೋ ನಿನ್ನ ಗ್ಯಾಂಗು, ಖಂಡಿತ ಕೊಯ್ದಾಕ್ತೀವಿ ನಿನ್ನ ಸಂಘ. ಅಂದ್ರೆ ಸಂಘ ಅಂದ್ರೆ ಕುದ್ಕೆ ಅಂತ, ಗಂಟ್ಲು ಅಂತ. ನಿನ್ ಗ್ಯಾಂಗ್ ಹಾಕೊಂಬ, ನಿನ್ ಗಂಟ್ಲನ್ನ ಕುಯ್ದಾಕ್ಬಿಡ್ತೀವಿ ಅನ್ನತ್ರ ಒಂಥರ ಗ್ಯಾಂಗ್ಸ್ಟರ್ ವೈಬಲ್ಲಿ, ಗ್ಯಾಂಗ್ಸ್ಟರ್ ಟೈಪ್ ಅಲ್ಲಿ ನಾವು ಒಂದು ವಾರ್ನಿಂಗ್ ಕೊಡ್ತಾರೆ. ಅದು ನಮ್ಮ ಆಪ್ಸ್ಯ. ಅಂದ್ರೆ ನಾವು ಮಾಡಕ್ ಹೋಗಲ್ಲ ಫನ್, ಯಾವಾಗಲೂ ಇಟ್ಟಿರ್ತೀವಿ ನಾವು ಗನ್. ನಾವು ನೋಡ್ಕೊಂಡ್ ಕೂತಾರಲ್ಲ, ನಾವು ನೋಡ್ಕೊಂಡ್ ಕೂತಿರಲ್ಲ, ಓಡಿಸ್ತಾ ಇರ್ತೀವಿ ಅನ್ನತ್ರ. ಗನ್ನೆ ನಾವು ನಂಬರ್ 1 ನೋಡಕ್ಕೆ ಫನ್ನು, ಎತ್ತರೆ ಗನ್ನು, ನಕ್ಕನ್ ಇಲ್ಲಿಂದ ರನ್ನು, ನೀನ್ ಇಲ್ಲಿಂದ ರನ್ನು ಅಂತ. ನಿಂದೆ ಬರೋದ್ರೆ ನಂಗೇನು, ಚಕಚೂರಿ ಚೆನ್ನು ಬ್ಲೇಡರ್ ರಕ್ಕ ಬಂದು ಚಿಕ್ಕಗಲ್ಲ ಕಣ ನಾನು. ನಿನ್ಯವನದ್ರ ನಂಗೇನು, ನಿಂದೆ ಊರದ್ರ ನಂಗೇನು, ಚಕಚೂರಿ ಚೆನ್ನು ಬ್ಲೇಡರ್ ರಕ್ಕ ಬಂದು ಚಿಕ್ಕಗಲ್ಲ ಕಣ ನನ್ನ ಕಣ್ಣೇನು. ಸೊ ನೋಡಿದ್ರಲ್ಲ. ಸೊ ನನ್ನ ಕೈಯಲ್ಲಿ ಆದಷ್ಟು ನಾನು ಹೇಳಿದೆ ಇದರಲ್ಲಿ, ಯಾಕಂದ್ರೆ ಡೆಪ್ತ್ ತುಂಬಾನೇ ಇದಾವೆ. ಸೊ ಹಳೇದನ್ನೆಲ್ಲ ನೆನಪಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ನಾನು ಯಾಕೆ ಬ್ರೋ ನೀನು ಬರೀ ರೌಡಿಸಮ್ ಬಗ್ಗೆನೇ ಇದು ಮಾಡ್ತೀಯಾ, ಅದು ಮಾಡ್ತೀಯಾ ಅಂತ ಹೇಳ್ತಾರೆ. ಇದೆಲ್ಲ ಬರೀ ಒಂದು ನಿಮ್ಮ ಲೈಫಲ್ಲಿ ನೀವು ಒಬ್ಬೊಬ್ರು ಕಾಮಿಡಿ ಮಾಡ್ತಾರೆ, ಒಬ್ಬೊಬ್ರು ಇದು ಮಾಡ್ತಾರೆ,
ಬೇರೆದ್ ಮಾಡ್ತಾರೆ, ಒಬ್ಬೊಬ್ರು ಏನೋ ಮಾಡ್ತಾರೆ. ಇವಾಗ ಯಾಕೆ ದುನಿಯಾ ವಿಜಯ್ ಸರ್ ಅವರು ಬರೀ ರೌಡಿಸಮ್ ಮೂವಿನೇ ಮಾಡ್ತಾರೆ? ಸೊ ನನ್ನ ಆಡಿಯನ್ಸ್ ಇರೋದು ಆತರ. ಸೊ ನನ್ನ ಆಡಿಯನ್ಸ್ಗೆ ನಾನು ಏನ್ ಕೊಡ್ಬೇಕು ಅದನ್ನ ಕೊಡಕ್ಕಾಗುತ್ತೆ ಅಲ್ವಾ. ಅಂಡ್ ಮುಂದೆ ಬರ್ತಿರೋ ಸಾಂಗ್ಗಳಲ್ಲಿ ಪಕ್ಕ ಹೇಳ್ತೀನಿ, ನೀವೆಲ್ಲರೂ ಅಪ್ರಿಶಿಯೇಟ್ ಮಾಡ್ತೀರಾ ಅನ್ಕೊಂತೀನಿ. ಯಾಕಂದ್ರೆ ನನ್ನ ಲೈಫ್ ಸ್ಟೋರಿ ಆತರ ಇದೆ. ಅಂಡ್ ಎಲ್ಲರಿಗೂ ಆ ಸಾಂಗ್ ಮುಟ್ಟುತ್ತೆ, ತಟ್ಟುತ್ತೆ, ಖಂಡಿತ ತಟ್ಟುತ್ತೆ. ಅಂಡ್ ಇದರಲ್ಲಿ ಏನಾಯ್ತು ಅಂದ್ರೆ ಏನೇನ್ ಲಾಸ್ ಮಾಡ್ಕೊಂಡೆ ಅಂದ್ರೆ ಅದು ಹೇಳ್ಬಿಡ್ತೀನಿ ನೋಡ್ರಿ ಗುರು. ಪಕ್ಕ ಹೇಳ್ತೀನಿ, ನೀವೇಣ ಮ್ಯೂಸಿಕ್ ವಿಡಿಯೋ ಮಾಡಬೇಕು ಅಂದ್ರೆ ಫಸ್ಟ್ ಫಂಡ್ನ ರೆಡಿ ಮಾಡ್ಕೊಂತೀರಾ ಗೊತ್ತಾ, ದುಡ್ಡನ್ನ ರೆಡಿ ಮಾಡ್ಕೊಂತೀರಾ. ರೆಡಿ ಮಾಡ್ಕೊಂಡಿದ ತಕ್ಷಣ ಫಸ್ಟ್ ಎಲ್ಲ ಏನೇನ್ ಮಾಡಬೇಕು, ಎಷ್ಟೆಷ್ಟು ಶಾರ್ಟ್ಗಳು ತೆಗಿಬೇಕು, ಇಷ್ಟಿಷ್ಟೇ ಶಾರ್ಟ್ಗಳು ಇಷ್ಟಿಷ್ಟೇ ಗಂಟೆಲಿ ಹಿಂಗೆ ಇಲ್ಲಿನೇ ತೆಗಿಬೇಕು ಅಂದ್ಬಿಟ್ಟು ಬರ್ಕೊಂಬಿಡ್ರಿ. ನಿಜ ಹೇಳ್ತೀನಿ, ಬರ್ಕೊಳ್ರಿ ನೀವು ಬುಕ್ಕಲ್ಲಿ. ಯಾಕಂದ್ರೆ ಏನಾಗೈತೆ ಗೊತ್ತಾ, ನಂದ್ರಲ್ಲಿ ನಾನು ಒಟ್ಟು ಒಂದು 10 ಕಾರ್ ತರಿಸಿದ್ದೆ. 10 ಕಾರಲ್ಲಿ ಒಂದು BMW 7 ಸೀರೀಸ್, 2.5 ಕೋಟಿದು ಕಾರ್ ಅದು. BMW 7 ಸೀರೀಸ್ ಮತ್ತೆ VRS ಯಾವ್ದಪ್ಪ ನಮ್ಮ ಆಕ್ಟೋವಿಯಾ VRS, ಆಕ್ಟೋವಿಯಾ ಅದೇ ಸ್ಕೋಡಾದ ಆಕ್ಟೋವಿಯಾ VRS ತರಿಸಿದ್ದೆ, ಯೆಲ್ಲೋ ಕಲರ್ ಕಾರು. ಅದನ್ನ ಯಾವ್ದು ನಾನು ಇದ್ರಲ್ಲಿ ತೋರ್ಸೇ ಇಲ್ಲ, ಯಾಕಂದ್ರೆ ಟೈಮ್ ಕಿಲ್ ಆಗೋಯ್ತು, ಪರ್ಫಾರ್ಮೆನ್ಸ್ ಟೈಮ್ ಕಿಲ್ ಆಗೋಯ್ತು. ಅಂಡ್ ನೀವು ರಿಹರ್ಸಲ್ ಮಾಡಿ. ಯಾಕಂದ್ರೆ ನನ್ನ ಫಸ್ಟ್ ಸಾಂಗ್ ನನ್ ಪರವಾಗಿಲ್ಲ, ನನ್ಗೆ ಇದೊಂದು ಪಾಠ, ಫಸ್ಟ್ ಸಾಂಗ್ ಅಲ್ವಾ ಪಾಠ. ಅಂಡ್ ಇದ್ರಲ್ಲಿ ಇವಾಗ ನಾನು ಚೆನ್ನಾಗಿ ಆಡ್ತೀನಿ. ಇವಾಗ ಅದೇ ಬೀಟ್ ಮೇಲೆ ಸೈಕ್ ಆಗಿ ಆಡ್ತೀನಿ, ನಾನು ಒಳ್ಳೆ ವೈಬ್ ಮಾಡ್ಕೊಂಡು ಆಡ್ತೀನಿ. ಯಾವಾಗ ವೈಬ್ ಮಾಡಕ್ ಆಗಿದ್ದಿಲ್ಲ, ಯಾಕಂದ್ರೆ ಫಸ್ಟ್ ಟ್ರ್ಯಾಕ್ ಅಲ್ವಾ, ನನಗೆ ಫಿಯರ್ ಇತ್ತು, ಮೈಕ್ ಫಿಯರ್ ಇತ್ತು. ಸೊ ಅದಕ್ಕೇನೆ ವೈಬ್ ಮಾಡ್ಕೊಂಡು ಆಡಕ್ ಆಗಿಲ್ಲ. ಸೊ ನೀವು ಅಷ್ಟೇನೆ ಯಾರನ್ನ ಫಸ್ಟ್ ಶೂಟಿಂಗ್ ಮಾಡಕ್ ಹೋದಾಗ ತಿಳ್ಕೊಳ್ಳಿ, ಹೆಂಗೆ ಮಾಡಬೇಕು, ಏನೇನು ಇಂಟ್ರೋ ಟೈಮ್, ಇಂಟ್ರೋ ದಿನ ಯಾವಾಗ ಮಾಡ್ಕೊಬೇಕು, ಹುಕ್ಕುದು ಹೆಂಗ್ ಮಾಡ್ಕೊಬೇಕು, ಅದೆಲ್ಲ ಒರ್ಸ್ದು ಎಲ್ಲೆಲ್ಲಿ ಹೆಂಗೆ ಏನೇನು ಮಾಡ್ಬೇಕು ಅದೆಲ್ಲ ಬರ್ಕೊಂಬಿಡ್ರಿ. ಪಾಯಿಂಟ್ ಟು ಪಾಯಿಂಟ್ ಬರ್ಕೊಂಬಿಡ್ರಿ. ಸೀನ್ ಬೈ ಸೀನು ಇಷ್ಟು ಸೆಕೆಂಡ್ ಅಲ್ಲಿ ಶಾರ್ಟ್ ಮುಗಿಬೇಕು ಅಂತ. ಇವಾಗ ಆ ಶಾರ್ಟ್ ಮುಗೀತಾ ತಗ್ಕೊಂಡ್ರಿ ಅಷ್ಟೇ, ಅದು ಇಟ್ಕೊಳ್ಳಿ. ಇಲ್ವಾ ಒಂದ್ಸತಿ ಕ್ಯಾಮ್ರಾ ಆನ್ ಆದ್ರೆ ಆ ಒಂದು 3 ನಿಮಿಷದ್ದು 3.5 ನಿಮಿಷ 4 ನಿಮಿಷದ ಸಾಂಗ್ ಪೂರ್ತಿ ಒಂದೇ ಜಾಗದಲ್ಲಿ ಆಡ್ಬಿಡ್ರಿ. ನೆಕ್ಸ್ಟ್ ಲೊಕೇಶನ್ ಆಯ್ತಾ ಒಂದೇ ಜಾಗದಲ್ಲಿ ಆಡ್ಬಿಡ್ರಿ, ನೆಕ್ಸ್ಟ್ ಲೊಕೇಶನ್ ಚೇಂಜ್ ಆಯ್ತಾ ಒಂದ್ ಜಾಗದಲ್ಲಿ ಆಡ್ಬಿಡ್ರಿ. ಈ ತರ ಇದ್ ಮಾಡ್ಕೊಳ್ರಿ. ಎಡಿಟರ್ಗೆ ತುಂಬಾ ಫುಟೇಜ್ಗಳು ಸಿಗುತ್ತೆ, ಎಲ್ಲೇ ಯಾವ್ದು ಬೇಕೋ ಎಲ್ಲಿ ಬೇಕಾದ್ರೂ ಅವ್ರು ಇದ್ ಮಾಡಿ ಬೀಟ್ಗೆ ತಕ್ಕಂತೆ ಕಟ್ ಮಾಡ್ಕೊಂಡು ಕುಂಡಿಸ್ಕೊಬಹುದು ಅವರು. ಈ ತರ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನನ್ಗೆ ಪಕ್ಕ ಇದೇ ತರ ಬರ್ಬೇಕು ಅಂದ್ರೆ ಆ ಶಾರ್ಟ್ ಏನ್ ಡಿವಿಷನ್ ಮಾಡಿರ್ತಾರಲ್ಲ ಅಷ್ಟೇ ಶಾರ್ಟ್ ನ ಮಾತ್ರ ಕ್ಯಾಪ್ಚರ್ ಮಾಡ್ಬಿಟ್ಟು ಕಟ್ ಮಾಡ್ರಿ, ಓಕೆನಾ? ಇಲ್ಲ ಟೈಮ್ ಕಿಲ್ ಆಗುತ್ತೆ. ಯಾಕಂದ್ರೆ ನಾನು ತರಿಸಿದ್ದು ಲೈಟಿಂಗು ಬಂದು ಬರೀ ಲೈಟಿಂಗ್ಗೆ ನನಗೆ ಒಂದು 70-90 ಸಾವಿರ ಮೇಲೆ ಆಗೋಯ್ತು ಬರೀ ಲೈಟಿಂಗ್ಸೇ. ಅಂಡ್ ಬರೀ ಲೈಟಿಂಗ್ಸ್ ಹೇಳ್ತಿರೋದು, ಬಾಟ ಎಲ್ಲ ಬಿಟ್ಟು ಲೈಟಿಂಗ್ಸ್ ಬರ್ತಾರಲ್ಲ ಅವ್ರದ್ದೆಲ್ಲ ಬಿಟ್ರೆ ಅವ್ರದ್ದೆಲ್ಲ ಸೇರಿಸಿ ಒಂದು ಅಮ್ಮಮ್ಮ ಅಂದ್ರೂ ಒಂದು 20,000 1,20,000 ಆಗಿರುತ್ತೆ ಅವ್ರದ್ದು. ಅಂಡ್ ಊಟದ ಖರ್ಚು ಅದು ಇದು ಎಲ್ಲ ಸೇರಿ ಆಯ್ತು 4 ಲಕ್ಷ ಹತ್ರ. ಅಂದ್ರೆ ಎಡಿಟಿಂಗ್ ಎಲ್ಲ ಸೇರಿ ಎಲ್ಲ ಟೋಟಲ್ ಪ್ರೊಡಕ್ಷನ್ ಸೇರಿ 4 ಲಕ್ಷ, ಅಂದ್ರೆ 3,80,000-90,000 ಆಗಿರ್ಬೋದು, ಓಕೆನಾ? ಲಾಸ್ಟ್ ಅಲ್ಲಿ ಕಾಸು ಕೊಡ್ಬೇಕಾದ್ರೆ ₹1 ಇಲ್ಲ. ನಮ್ಮ ಹುಡುಗರಿಗೆ ನನ್ ಊಟ ಕೊಡ್ಸಕ್ಕಾಗಿಲ್ಲ. ನಮ್ಮ ಹುಡುಗ ಪಾಪ ಡಾಮಿನೋಸ್ ಅಲ್ಲಿ ಕೆಲಸ ಮಾಡ್ತಿದ್ದ. ಅವನಣ್ಣ ಇಲ್ಲಿ ಕಳ್ಸೋಣ ನಾನು ಕೊಡ್ತೀನಿ ಅಂದ್ಬಿಟ್ಟು 10 ಜನನ ಅಲ್ಲಿ ಕಳಿಸ್ಬಿಟ್ಟು ಪಿಜ್ಜಾ ತಿನ್ಸಿದ್ದು ಮಿಡ್ ನೈಟ್ ಅಲ್ಲಿ ಒಂದು 2:30 3 ಗಂಟೆ 2:30-3 ಗಂಟೆ ಆಗಿರುತ್ತೆ. ಆ ಟೈಮಲ್ಲಿ ಪಿಜ್ಜಾ ತಿನ್ಕೊಂಡು ನಮ್ಮ ಹುಡುಗರು ಬಂದಿದ್ದು ಫ್ರೀಯಾಗಿ. ಸೊ ಹಾಗಾಯ್ತು. ಸೊ ಹೇಳಿದಲ್ಲ ನಾನು, ಮುಂದಿನ ಟ್ರ್ಯಾಕು ಬರ್ತಿದೆ, ಥಗ್ ಲೈಫ್ ಬರುತ್ತೆ. ಥಗ್ ಲೈಫ್ ಆದ್ಮೇಲೆ ಬಿಗ್ ಡ್ಯಾಡಿ ಬರುತ್ತೆ. ಥಗ್ ಲೈಫ್ ಏನಂದ್ರೆ ಆಡಿಯೋ ಪ್ಲಾಟ್ಫಾರ್ಮ್ ಬರುತ್ತೆ. ಆಡಿಯೋ ಪ್ಲಾಟ್ಫಾರ್ಮ್ ಅಲ್ಲಿ ಮಾತ್ರ ರಿಲೀಸ್ ಆಗುತ್ತೆ. 31ಕ್ಕೆ ಅಂತ ಹಾಕಿದ್ದೆ, ಆಮೇಲೆ ತಿರ್ಗಾ ಡೇಟ್ನ ಚೇಂಜ್ ಮಾಡ್ಬಿಟ್ಟು 7ನೇ ತಾರೀಕಿಗೆ ಹಾಕಿದ್ದೀನಿ ನಾನು. ನೆಕ್ಸ್ಟ್ ತಿಂಗಳು 7ನೇ ತಾರೀಕಿಗೆ ಹಾಕಿದ್ದೀನಿ. ಸೊ 7ನೇ ತಾರೀಕು ರಿಲೀಸ್ ಆಗುತ್ತೆ ಮಿಡ್ ನೈಟು 12 ಗಂಟೆಗೆ ಎಲ್ಲ ಆಡಿಯೋ ಪ್ಲಾಟ್ಫಾರ್ಮಲ್ಲಿ. ಅದಾದ್ಮೇಲೆ ಬಿಗ್ ಡ್ಯಾಡಿ ರಿಲೀಸ್ ಆಗುತ್ತೆ. ಬಿಗ್ ಡ್ಯಾಡಿ ಬಂದ್ಬಿಟ್ಟು ಕಲಾಕಾರ 3 ಮಾಡಿಕೊಟ್ಟಿರೋದು ಸಾಂಗು. ಸಾಕತ್ತಾಗಿ ಬಂದಿದೆ, ಸಿಕ್ಕಾಗಿ ಬಂದಿದೆ. ಒಂದು ಚೂರು ಹಾಕಿ ತೋರಿಸು ಅಂದ್ರೆ ತೋರಿಸ್ಬಿಡೋಣ ಇರಿ. ಅಂಡ್ ಇನ್ನೇನಪ್ಪ, ಇದು ಥಗ್ ಲೈಫ್ದು ಮ್ಯೂಸಿಕ್ ಮಾಡಿರೋದು ಬಂದು ನಾರ್ತ್ ಇಂದ ಪುಣೆ ಬೀಟ್ ಮೇಕರು, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, YD ಅಂತ ಅವರೇ ಮಾಡಿರೋದು. ಸೈಕಾಗಿ ಬಂದಿದೆ. ಬಿಗ್ ಡ್ಯಾಡಿದು ಸ್ವಲ್ಪ ತೋರಿಸ್ತೀನಿ ಅಷ್ಟೇ ನಾನು, ಓಕೆನಾ? ಯಾ Aquí
ಮಲಾಕಿ ಒಂದು ಬಾಕಿ ಎರಡು ಬಾಕಿ. ಸೈಕಾಗಿ ಬಂದೈತೆ ಓಕೆನಾ. ಸೈಕಾಗಿ ಬಂದಿದೆ ಅಂಡ್ ಪ್ರೊಡಕ್ಷನ್ ಕೂಡ ನಾನು ಸುಮ್ಮನೆ ಮಾಡ್ಕೊಂಡ್ ಕೊಟ್ಟಿದ್ದು ನಮ್ಮ ಸುಪ್ರೀತ್ ಬ್ರೋಗೆ. ಬಟ್ ಅವರು ಡಿಸೈಡ್ ಆಗ್ಬಿಟ್ರು, ಬ್ರೋ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಸೈಕ ಒಂದು ಮ್ಯೂಸಿಕ್ ವಿಡಿಯೋನೇ ಮಾಡೋಣ ಬ್ರೋ ಅಂದ್ಬಿಟ್ಟು ಇವಾಗ 4ನೇ ತಾರೀಕೇನೋ ಶೂಟ್ ಸ್ಟಾರ್ಟ್ ಆಗ್ಬೋದು. ಸೊ ಹೇಗೆ ಬರುತ್ತೋ ಗೊತ್ತಿಲ್ಲ, ಸೈಕಾಗಿ ಬರುತ್ತೆ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಒಂದು ಒಳ್ಳೆ ಬಜೆಟಲ್ಲೇ ಮಾಡ್ತವ್ರೆ, ಅಪ್ರಿಷಿಯೇಟ್. ಅದಕ್ಕೋಸ್ಕರ ಅದಕ್ಕೂ ವೆಯ್ಟ್ ಮಾಡ್ತಾರೆ. ಲವ್ಲಿ ಸ್ಕ್ವಾಡ್, ಮೈ ಲವ್ಲಿ ಆರ್ಮಿ, ಮೈ ಲವ್ಲಿ ಫ್ಯಾಮಿಲಿ, ಫ್ಯಾನ್ಸ್ ಗಿನ್ಸ್ ಎಲ್ಲ ಹೇಳೋಣ ಓಕೆನಾ. ಆ್ಯಂಡ್ ನನಗಿರೋದು ಕಟ್ಟರ್ ಫ್ಯಾನ್ಸ್ ಬಿಡ್ರಿ, ಸೈಕ್ ಫ್ಯಾನ್ಸ್. ಲವ್ ಯು ಅಮ್ಮ. ಸ್ವಲ್ಪ ಲೆಂತ್ ಆಗಿದೆ ವಿಡಿಯೋ, ಬೇಜಾರಾಗಬೇಡಿ. ಪೂರ್ತಿ ಅವ್ರು ನೋಡಿರ್ತೀರಾ ಅನ್ಕೊಂತೀನಿ. ನೋಡಿದ್ರೆ ಕೆಳಗಡೆ ಹೋಗ್ಬಿಟ್ಟು HHL 69 ಒಂದು ಬ್ಲ್ಯಾಕ್ ಕಲರ್ ಆರ್ಟ್, HHL 69 ಬ್ಲ್ಯಾಕ್ ಕಲರ್ ಆರ್ಟ್. ಎಲ್ಲ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡ್ತೀನಿ. ಲವ್ ಯು, ಟೇಕ್ ಕೇರ್. ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ. ಬಾಯ್.